ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಯಡಿಯೂರಪ್ಪ ಅಂದರೆ ಬಿಜೆಪಿ, ಬಿಜೆಪಿ ಅಂದರೆ ಯಡಿಯೂರಪ್ಪ ಅಂತ ರಾಜ್ಯ ರಾಜಕಾರಣದಲ್ಲಿ ಹೆಸರುವಾಸಿಯಾದಂತಹ ಒಂದು ಸಂದರ್ಭ ಇತ್ತು. ಆದರೆ ಈಗ ಕಂಪ್ಲೀಟ್ ಆಗಿ ಯಡಿಯೂರಪ್ಪನವರನ್ನ ತೆರೆಮರೆಗೆ ಕಳಿಸುವಂತಹ ಪ್ರಯತ್ನ ಆಗ್ತಾ ಇದೆಯಾ? ಈಗ ಆಲ್ರೆಡಿ ಸಿಎಂ ಸ್ಥಾನದಿಂದ ಕೆಳಗಿಳಿದಾಗಿದೆ, ವಯಸ್ಸಿನ ಕಾರಣ ಕೂಡ ಕೊಟ್ಟಾಗಿದೆ. ಆದರೆ ರಾಜಕೀಯ ಪಂಡಿತರ ಲೆಕ್ಕಾಚಾರವೇ ಬೇರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾಗಿ ಇರೋದಿಲ್ವಾ ಯಡಿಯೂರಪ್ಪ? ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡ್ತಾ ಇದೆಯಾ ಬಿಜೆಪಿ ಅನ್ನೋ ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಆಗಿರ್ಬೋದು, ಒಂದಷ್ಟು ಜನ ಕೂಡ ಟೀಕೆಯನ್ನು ಮಾಡ್ತಾ ಇದ್ದಾರೆ, ಚರ್ಚೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನು ಇವರ ಲೆಕ್ಕಾಚಾರ ಏನು, ಯಾಕೆ ಇದರ ಆಳ ಏನು, ಹೀಗೆ ಅನೇಕ ವಿಚಾರಗಳಿದೆ. ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಇದೆ ಈ ಹೊತ್ತಿನ ವಿಶೇಷ. ಯಡಿಯೂರಪ್ಪಗೆ ಖೆಡ್ಡ ಎಲೆಕ್ಷನ್ ಗಿಮಿಕ್. ಇನ್ನು ಒಂದು ರಾಷ್ಟ್ರ ರಾಜಕಾರಣ ಅಂತ ಅಂದಿದ ತಕ್ಷಣ ಬಿಜೆಪಿ ಅಂದ್ರೆ ಮೋದಿ ವರ್ಸಸ್ ಬಿಜೆಪಿ ಅಂದ್ರೆ ಎರಡು ಒಬ್ಬರನ್ನ ಬಿಟ್ಟು ಒಬ್ರು ಇಲ್ಲ ಅನ್ನೋ ತರ ಇದೆ. ಆದ್ರೆ ನಮ್ಮ ರಾಜ್ಯ ಕರ್ನಾಟಕ ಅಂತ ಬಂದಾಗ ಬಿಜೆಪಿಗೆ ಆ ಒಂದು ಕಳೆದುಕೊಂಡಂತಹ ಚಾರ್ಮನ್ನ ತಂದು ಕೊಟ್ಟಿದ್ದು ಯಡಿಯೂರಪ್ಪನವರು ಅಂತಂದ್ರೆ ತಪ್ಪಾಗೋದಿಲ್ಲ. ಆದ್ರೆ ಈಗ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ನೀಡಿ ಹೊಸ ಗೇಮ್ ಮಾಡ್ತಾ ಇದ್ದಾರಾ ಹೈಕಮಾಂಡ್ ಕಡೆಯಿಂದ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಅದರಲ್ಲಿ ರಾಜ್ಯ ನಾಯಕರು ಕೂಡ ಇರಬಹುದು. ಪ್ರಧಾನಿ ಮೋದಿ, ಅಮಿತ್ ಶಾ ರಣತಂತ್ರವನ್ನ ಹೆಣಿತಾ ಇದ್ದಾರಾ? ಬಿಎಸ್ವೈಗೆ ಇದು ಲಾಭ ಆಗತ್ತಾ ಅಥವಾ ನಷ್ಟನಾ? ಚುನಾವಣೆ ವೇಳೆ ಟಿಕೆಟ್ ಹಂಚಿಕೆಯಲ್ಲಿ ಬಿಎಸ್ ಯಡಿಯೂರಪ್ಪನವರೇ ಮೇಲುಗೈ ಸಾಧಿಸ್ತಾರಾ? ಸೊ ಬಿಎಸ್ ಯಡಿಯೂರಪ್ಪನವರ ಆಪ್ತರಿಗೆ ಕೊಡ್ತಾರಾ? ಬಿಎಲ್ ಸಂತೋಷ್ ಜೊತೆ ರಾಜಾಹುಲ್ಗೆ ಹೊಸ ಜವಾಬ್ದಾರಿಯನ್ನು ಕೂಡ ಸದ್ಯಕ್ಕೆ ಈಗ ಕೊಡ್ಲಾಗ್ತಾ ಇದೆ. ಒಂದು ಕಡೆ ಈಗ ಬಿಎಸ್ ಯಡಿಯೂರಪ್ಪನವರ ವಿಚಾರ ರಾಷ್ಟ್ರ ರಾಜಕಾರಣಕ್ಕೆ ತೆರಳುತ್ತಾರಾ ಯಡಿಯೂರಪ್ಪನವರು ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಬಿಎಸ್ ಯಡಿಯೂರಪ್ಪನವರು ಮಾತನಾಡಿದ್ದಾರೆ. ಹಾಗಾದ್ರೆ ಅವ್ರು ಏನು ಹೇಳಿದ್ದಾರೆ ಕೇಳ್ಕೊಂಬರು. ಪಾರ್ಟಿ ಹೈಕಮಾಂಡ್, ನಾನು ಹಿಂದೆನೂ ಹೇಳಿದ್ದೇನೆ, ಎಲ್ಲ ರೀತಿಯ ಸ್ಥಾನಮಾನಗಳನ್ನು ಕೊಟ್ಟಿದೆ. ಯಾವುದರಲ್ಲೂ ನನ್ನ ಕೊರತೆ ಆಗಿರಲಿಲ್ಲ. ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತರಂತೆ ರಾಜ್ಯದಲ್ಲಿ ಓಡಾಟ ಮಾಡಬೇಕು ಅಂತಿದ್ದಂಥ ಈ ಸಂದರ್ಭದಲ್ಲಿ ಈಗಾಗಲೇ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ಓಡಾಟದ್ದು. ಈ ಸಮಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ಜೊತೆಗೆ ನಿರ್ವಹಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಅನ್ನೋ ವಿಶ್ವಾಸ ನನ್ನ ಮೇಲೆ ಪ್ರಧಾನಿಯವರಿಗೆ, ನಡ್ಡಾಜಿಗೆ, ಅಮಿತ್ ಶಾಜಿಗೆ, ರಾಜನಾಥ್ ಸಿಂಗ್ ಎಲ್ಲ ಇರೋದರಿಂದ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಹಿಂದೆನೂ ಹೇಳಿದ್ದೇನೆ, ಇನ್ನು 10 ವರ್ಷ ಕಾಲ ರಾಜ್ಯದ ಉದ್ದಗಲಕ್ಕೆ, ದೇಶದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸುವಂಥ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ನನ್ನ ಕೈಕಾಲು ಗಟ್ಟಿ ಇರೋವರೆಗೂ ಪಾರ್ಟಿಯನ್ನು ಬೆಳೆಸೋದಕ್ಕೆ ನನ್ನ ಶಕ್ತಿ ಮೀರಿ ನಮ್ಮೆಲ್ಲ ಮುಖಂಡರ ಜೊತೆ ಸೇರಿಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಕರ್ನಾಟಕದಲ್ಲೂ ಸಹ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿ, ಸಚಿವ ಸಂಪುಟ ಸದಸ್ಯರು ಎಲ್ಲರೂ ಸೇರಿ ಇಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ, ಅಭಿವೃದ್ಧಿ ಕಾರ್ಯದ ಕಡೆ ಇಷ್ಟು ಹೆಚ್ಚು ಒತ್ತು ಕೊಡ್ತಿರ್ಬೇಕಾದ್ರೆ, ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ನೀರಾವರಿ ಯೋಜನೆಗೆ ಇಷ್ಟೊಂದು ಆದ್ಯತೆಯನ್ನು ಕಾರಜೋಳ ಅವರು, ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಉಳಿದೆಲ್ಲ ಮುಖಂಡರು ಕೊಡ್ತಿರ್ಬೇಕಾದ್ರೆ ಕರ್ನಾಟಕದಲ್ಲಿ ನಮಗೇನೂ ಕೊರತೆ ಇಲ್ಲ. ನನಗನ್ಸುತ್ತೆ ನಿಶ್ಚಿತವಾಗಿ ಈ ಹೊಸ ಜವಾಬ್ದಾರಿ ಕೊಟ್ಟ ಮೇಲೆ ನಾನು ರಾಜ್ಯದಲ್ಲಿ ಪ್ರವಾಸ ಮಾಡಿದ್ರೆ ಎಲ್ಲ ಮುಖಂಡರ ಜೊತೆಗೆ ನಮ್ಮ ಕಾರ್ಯಕರ್ತರಲ್ಲಿ 100ಕ್ಕೆ 100 ಹೆಚ್ಚು ವಿಶ್ವಾಸ ಬರುತ್ತೆ. ನನಗೆ ವಿಶ್ವಾಸ ಇದೆ, ಇಲ್ಲಿ ಮತ್ತೆ ಸೌತ್ ಇಂಡಿಯಾದಲ್ಲೂ ಸಹ ಪಾರ್ಟಿಯನ್ನು ಕಟ್ಟುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಸರ್, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಬೂಸ್ಟ್ ಮಾಡೋಕ್ಕೋಸ್ಕರ, ಪ್ರವಾಸ ಮಾಡಲಿಕ್ಕೆ ಸಂತೈಸೋಕ್ಕೋಸ್ಕರ ಈ ಒಂದು ಪ್ರಮುಖ ಹುದ್ದೆಯನ್ನು ಕೊಟ್ಟರೆ ನೋಡೋಣ, ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಅವ್ರಿಗೆ ಗೊತ್ತಿದೆ ಯಡಿಯೂರಪ್ಪನವ್ರಿಗೆ ಯಾವುದೇ ಸ್ಥಾನಮಾನ ಇಲ್ಲದೇ ಇದ್ರು ಸಹ ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡ್ತಾರೆ ಅನ್ನುವಂಥ ಭರವಸೆ ಪ್ರಧಾನಿಗೂ ಇದೆ, ಅಮಿತ್ ಶಾ ಅವ್ರಿಗೂ ಇದೆ, ನಡ್ಡಾ ಅವ್ರಿಗೂ ಇದೆ. ಈಗ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಟ್ಟಿರೋದ್ರಿಂದ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅದನ್ನು ಸ್ವೀಕಾರ ಮಾಡಿ ನಿಷ್ಠೆಯಿಂದ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಇದೆ. ಅದನ್ನು ನಿರ್ವಹಿಸ್ತೇನೆ. ಮತ್ತು ತಾವೆಲ್ಲ ಇಲ್ಲೇ ಇರ್ತಿರಲ್ಲ, ಆಮೇಲೆ ಮಾಧ್ಯಮದ ಸ್ನೇಹಿತರು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲರೂ ಸಹ ನೀವೇ ನೋಡೋರಂತೆ ಇನ್ನು ಕೆಲವೇ ದಿವಸದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ವಿದ್ಯುತ್ ಸಂಚಾರ ಆಗುತ್ತೆ, ಯಾವ ರೀತಿ ವಾತಾವರಣ ಬದಲಾಗುತ್ತೆ, ಯಾರೋ ನಾವು ಮುಖ್ಯಮಂತ್ರಿ ಆಗೇ ಬಿಟ್ಟರೆ ಅನ್ನುವಂಥ ಭ್ರಮೆಯಲ್ಲಿರುವಂಥವ್ರಿಗೆ ಯಾವ ರೀತಿ ನಿರಾಸೆ ಆಗುತ್ತೆ ಅನ್ನೋದನ್ನು ನನ್ನ ಬಾಯಿಂದ ಹೇಳಕ್ಕೆ ಇಚ್ಛೆ ಕೊಡಲ್ಲ. ಜನನೇ ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ರಾಜ್ಯದಲ್ಲಿ ನಮ್ಮೆಲ್ಲ ಮುಖಂಡರ ಜೊತೆಗೆ ಮುಖ್ಯಮಂತ್ರಿ ಪ್ರವಾಸ ತಕ್ಷಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಆಪ್ ವಕ್ತಾರರಾದಂತಹ ಡಾಕ್ಟರ್ ಕೇಶವ್ ಕುಮಾರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿ ವಕ್ತಾರರಾದಂತಹ ವಿಜಯ್ ಪ್ರಸಾದ್ ಇದ್ದಾರೆ, ಅದರ ಜೊತೆಗೆ ಕಾಂಗ್ರೆಸ್ನ ವಕ್ತಾರರಾದಂತಹ ಸತ್ಯಪ್ರಕಾಶ್ ಸರ್ ಇದ್ದಾರೆ. ಇಬ್ಬರಿಗೂ ಕೂಡ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಿಲ್ಪ. ಎಸ್,
ಮೊದಲನೇದಾಗಿ ವಿಜಯ್ ಪ್ರಸಾದ್ ಅವರಿಂದಾನೇ ನಾನು ಕಾರ್ಯಕ್ರಮ ಆರಂಭ ಮಾಡ್ತೀನಿ, ಯಾಕಂತಂದರೆ ಅವರದೇ ಪಾರ್ಟಿ ವಿಚಾರ, ಹಾಗಾಗಿ ಅವರ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಜಯ್ ಪ್ರಸಾದ್ ಅವ್ರಿಗೆ ಏನು ಹೇಳ್ತೀರಿ? ಮೊದಲನೇದಾಗಿ, ಒಂದು ಸಂಸದೀಯ ಮಂಡಳಿ ಅಂತಂದರೆ ಒಂದು ಲಾಭ ನಷ್ಟದ ಲೆಕ್ಕಾಚಾರಗಳು ಇದ್ದೇ ಇರುತ್ತೆ ರಾಜಕೀಯ ಪಡಸಾಲೆಯಲ್ಲಿ. ಸೊ ಒಬ್ಬ ಹಿರಿಯ ನಾಯಕ, ಮುತ್ಸದ್ದಿ ನಾಯಕ, ಅದ್ರ ಜೊತೆಗೆ ಲಿಂಗಾಯತ ಮತಗಳು ಅಂತ ಬಂದಾಗ ಅದು ಬಹುತೇಕ ಯಡಿಯೂರಪ್ಪನವ್ರು ನೋಡಿ ಬರುವಂತಹ ಮತಗಳು ಅನ್ನೋದನ್ನು ಕೂಡ ಒಂಥರ ಅತಿಶಯೋಕ್ತಿ ಏನಲ್ಲ. ಅದು ಏನು ಹೇಳ್ತೀರಿ ಮೊದಲನೇದಾಗಿ? ನಿಕಟ ಪೂರ್ವ ಮುಖ್ಯಮಂತ್ರಿ, ರೈತ ನಾಯಕ BS ಯಡಿಯೂರಪ್ಪ ಅವರಿಗೆ ಪಾರ್ಟಿ ಉನ್ನತ ಸ್ಥಾನ ನೀಡಿ ಗೌರವಿಸಿ ಸಂಸದೀಯ ಮಂಡಳಿಯ ಸದಸ್ಯರನ್ನಾಗಿ ಮಾಡಿರೋದು ಇವತ್ತು ನಮಗೆ ತುಂಬಾ ಅತೀವ ಸಂತೋಷ ತಂದಿದೆ, ಅತಿ ಸಂತೋಷ ಆಗಿದೆ. ಪಕ್ಷಕ್ಕೆ ಆಮೇಲೆ ಕಾರ್ಯಕರ್ತರಿಗೆ ಆನೆ ಬಲ ಬಂದಂಗಾಗಿದೆ ಆಯ್ತಾ. ಸೊ ಯಡಿಯೂರಪ್ಪನವರು ಯಾರೂನು ತಳ್ಳು ಹಾಕೋ ವ್ಯಕ್ತಿನೇ ಅಲ್ಲ ಆಯ್ತಾ. ಅವರ ಅನುಭವ, ಪಕ್ಷ ಕಟ್ಟಿದ ರೀತಿ, ಅವರ ಮಾರ್ಗದರ್ಶನ ನಮಗೆಲ್ಲರಿಗೂ ಮುಖ್ಯ ಅನ್ನೋದು ನಮ್ಮ ಕರ್ನಾಟಕ ಪಕ್ಷ, ಭಾರತೀಯ ಪಕ್ಷಕ್ಕೂ ಗೊತ್ತಿದೆ. ಅದು ನಮ್ಮ ಕೇಂದ್ರದ ಉನ್ನತ ಇದ್ರೂ ಗೊತ್ತಿದೆ. ಸೊ ಅದರಿಂದ ನಾವು ಕರ್ನಾಟಕದಲ್ಲಿ ಚುನಾವಣೆಗೆ ಹೋಗ್ಬೇಕಾದ್ರೆ ನಾವು ಅವರನ್ನ ಮರ್ತಿದೀವ? ಇಲ್ಲ, ಖಂಡಿತವಾಗ್ಲೂ ನಾವು ಅವರನ್ನ ಮರೆಯಕ್ ಸಾಧ್ಯನೇ ಇಲ್ಲ ಆಯ್ತಾ. ನಾವು ಏನೇ ಮಾಡಿದ್ರು ಆಯ್ತಾ, ಇದು ಒಂಥರ ಡಬಲ್ ಇಂಜಿನ್ ಸರ್ಕಾರ. ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ, ರಾಜ್ಯದಲ್ಲಿ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ, BS ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಆಯ್ತಾ ಸರ್ಕಾರ ನಡೀತಾ ಇದೆ. ಆಮೇಲೆ ಏನೇನ ಯೋಜನೆಗಳು ಕರ್ನಾಟಕದಲ್ಲಿ ಬರ್ತಾ ಇದೆ, ಇವರ ಮಾರ್ಗದರ್ಶನದಲ್ಲೇ ನಡೀತಾ ಇದೆ ಆಯ್ತಾ. ಸರ್ಕಾರ ಬೊಮ್ಮಾಯಿ ನೇತೃತ್ವದಲ್ಲೂ ನಡೀತಾ ಇದೆ. ಸೊ ಇದರಿಂದ ಈ ಹೇಳಕ್ ಇಚ್ಛೆ ಪಡ್ತೇನೆ, ನಾವು ಇವತ್ತಿನ ದಿವಸ ಪಕ್ಷ ಅವರನ್ನ ಮರ್ತಿಲ್ಲ ಅನ್ನೋದಕ್ಕೆ ಅದು ಬೇರೆಯವ್ರಿಗೂ ಒಂಥರ ಇಂಡೈರೆಕ್ಟ್ ಆಗಿ ಉತ್ತರನೂ ಹೋಗಿದೆ. ಇದನ್ನ ಹೇಳಕ್ ನಾ ಇಷ್ಟಪಡ್ತೀನಿ. ಓಕೆ ಎಸ್ ಸತ್ಯಪ್ರಕಾಶ್ ಅವರೇ, BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಾಗ್ಲಿಂದಲೂ ಕೂಡ ಒಂದು ಚರ್ಚೆ ಬಹಳ ಗಹನವಾಗಿ ನಡೀತಾ ಇತ್ತು. BS ಯಡಿಯೂರಪ್ಪನವರು ಎಲೆಮರೆ ಕಾಯಾಗ್ಬಿಟ್ರು, ಸೊ ಅವರನ್ನು ಯೂಸ್ ಮಾಡ್ಕೊಂಡು ಬಿಟ್ಬಿಟ್ರು BJPಯವರು. ಸೊ ಹೀಗೆ ಅನೇಕ ವಿಚಾರಗಳು. ಈಗ ಒಂದು ಉನ್ನತ ಸ್ಥಾನವನ್ನು ರಾಷ್ಟ್ರೀಯ ಮಟ್ಟದ ಸಂಸದೀಯ ಮಂಡಳಿಗಳ ವಿಚಾರಕ್ಕೆ ಪಾರ್ಲಿಮೆಂಟ್ರಿ ಲೆವೆಲಲ್ಲಿ ಈಗ ಅವರಿಗೆ ಸ್ಥಾನಮಾನವನ್ನು BJP ಪಕ್ಷ ಒದಗಿಸಿಕೊಟ್ಟಿದೆ BL ಸಂತೋಷ್ ಅವರ ಜೊತೆಗೆ. ಇದು ಯಾವ ರೀತಿಯಾಗಿ ಈಗ ರಾಜಕೀಯ ಲೆಕ್ಕಾಚಾರ ಹಾಕೋದಾದ್ರೆ BS ಯಡಿಯೂರಪ್ಪನವರಿಗೆ ಇದು ಲಾಭನ, ನಷ್ಟನ, ಅಥವಾ BJPನೇ ಸೇರ್ಕೊಂಡು ಯಡಿಯೂರಪ್ಪನವರಿಗೆ ಕೆಡ್ಡ ತೋಡ್ತಾ ಇದೆಯಾ? ಏನ್ ಹೇಳ್ತೀರಿ? ಮೊದಲನೇದಾಗಿ ನಮ್ಮ ಸ್ನೇಹಿತರು ವಿಜಯ್ ಅವರು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ರು ಮಾರ್ಗದರ್ಶಕರು ಅಂತ ಯಡಿಯೂರಪ್ಪ ಅವರು. ಸೊ ಅಲ್ಲೇ ಅವರು ಮಾರ್ಗದರ್ಶಕ ಮಂಡಲಲ್ಲಿ ಸೇರಿಸುವ ಎಲ್ಲ ಹುನ್ನಾರ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಇನ್ನೊಂದೇನಂದ್ರೆ ಕರ್ನಾಟಕ ಮಟ್ಟಕ್ಕೆ ಉತ್ತರ ಧ್ರುವದಿಂ, ದಕ್ಷಿಣ ಧ್ರುವದಿಂ ಅಂತ ಇಬ್ಬರು, BL ಸಂತೋಷು ಆಮೇಲೆ ಇವ್ರು ಯಾರು ನಮ್ಮ ಯಡಿಯೂರಪ್ಪ ಅವರು ಇಬ್ರು ಎಣ್ಣೆ ಸೀಕಾಯಿ ಇದ್ದಂಗೆ. ಇವರಿಬ್ರು ಒಂದೇ ಮಂಡಳಿಯಲ್ಲಿದ್ರೆ ಯಡಿಯೂರಪ್ಪರದ್ದು ಏನು ನಡೆಯಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ, ಪಬ್ಲಿಕ್ ಡೊಮೈನ್ ಎಲ್ಲರೂ ಗೊತ್ತಿರೋ ಸತ್ಯ. ಮೊದಲನೇದಾಗಿ ಇವರು ಯಡಿಯೂರಪ್ಪ ಅವ್ರಿಗೆ ಏನ್ ಮಾಡಿದ್ದಾರೆ, ಒಂದ್ ನಿಮಿಷ ಇರಿ, ನಾನು ವಿಜಯ್ ಅವ್ರ ಮುಖದಲ್ಲಿ ಮಾತ್ರ ಲೈಟ್ ಇಲ್ಲ, ಸುತ್ತಲೂ ಲೈಟ್ ಇದೆ, ವಿಜಯ್ ಅವ್ರ ಮುಖ ಮಾತ್ರ ಕಾಣಿಸ್ತಾ ಇಲ್ಲ. ನನ್ ಪ್ರಕಾರ ಬಿಜೆಪಿ ಅಸ್ತಿತ್ವ ಯಡಿಯೂರಪ್ಪ ಇದ್ರೆ ಮಾತ್ರ ಅಸ್ತಿತ್ವ. ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಪಾಪ ಅವ್ರು ಎಷ್ಟು ತ್ಯಾಗ ಮಾಡಿದ್ರು ಈ ಪಕ್ಷಕ್ಕೆ. ಸೈಕಲ್ ಹೊಡೆದ್ರು, ಅಂಬಾಸಿಡರ್, ಹಳೆ ಅಂಬಾಸಿಡರ್ ಕಾರಲ್ಲಿ ಓಡ್ಬಿಟ್ಟು ಅದೇ ಸ್ಟೂಲ್ ತಗೊಂಡು ಅವರೇ ಮೈಕ್ ಇಟ್ಕೊಂಡು ಓಡಾಡಿ ಎಲ್ಲೂ ಇಲ್ಲದೆ ಡೆಪಾಸಿಟ್ ಹೋಗುವ ಬಿಜೆಪಿ ಪಕ್ಷಕ್ಕೆ ಲಾಸ್ಟ್ಗೆ 2006ರಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ್ರು. ಬಿಜೆಪಿಯಿಂದಲ್ಲ ಬಂದಿರೋದು ಅದು, ಯಡಿಯೂರಪ್ಪಯಿಂದ. ಆಮೇಲೆ 2013ರಲ್ಲಿ 2008ರಲ್ಲಿ ಮತ್ತೆ ವಚನ ಪ್ರಶ್ನತೆ ತಗೊಂಡು ಮತ್ತೆ ಜನರಿಗೆ ಹೋಗ್ಬಿಟ್ಟು ಮತ್ತೆ 110 ಸೀಟ್ ಗೆದ್ರು. ಅವಾಗ್ಲೂ ಸ್ಪಷ್ಟ ಬಹುಮತ ಬರ್ಲಿಲ್ಲ, ಆದ್ರೆ ಬಂದಿರೋ ಸೀಟಲ್ಲಿ ಯಡಿಯೂರಪ್ಪನೇ ಕಾರಣ, ಇನ್ ಯಾವ ಮೋದಿನೂ ಅಲ್ಲ, ಯಾರು ಅಲ್ಲ. ಆಮೇಲೆ 2018 ಬಂತು, ಆಗ್ಲೂ 103, 104 ಸೀಟು ಯಡಿಯೂರಪ್ಪ ಅವ್ರ ಕಾರಣ ಹೊರತು ಯಾರು ಅಲ್ಲ. ಯಡಿಯೂರಪ್ಪ ಅವರು ಒಂದು ಬಹಳ ಒಳ್ಳೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮೊನ್ನೆ. ಏನಂದ್ರೆ ಕರ್ನಾಟಕದಲ್ಲಿ ಮೋದಿದು ಏನು ಆಟ ನಡೆಯಲ್ಲ, ನಾವು ಬೇರೆ ತರ ಪಕ್ಷನ ಸಂಘಟನೆ ಮಾಡಿ ಜನರ ಹತ್ರ ಹೋಗ್ಬೇಕು ಅಂತ ಅದು ಹೇಳಿದ್ದಾರೆ.
ಅದು ಯಾವತ್ತಿಂದ ಹೇಳಿದ್ರು ಯಡಿಯೂರಪ್ಪನ ಮೇಲೆ ಕಣ್ಣು ಬಿದ್ದ್ಬಿಟ್ಟಿದೆ ಈ ಅಮಿತ್ ಶಾ ಮತ್ತು ಮೋದಿ ಅವರು. ಅವ್ರಿಗೆ ಗೊತ್ತು ಏನೋ ಒಂದು ಷಡ್ಯಂತ್ರ ಮಾಡ್ತಾ ಇದಾರೆ ಯಡಿಯೂರಪ್ಪ ಅವರಂತ. ಯಡಿಯೂರಪ್ಪ ಅವ್ರನ್ನ ತಗೊಂಡು ಹೋಗ್ಬಿಟ್ಟು ಮಾರ್ಗದರ್ಶಕ ಮಂಡಲ್ ತರ ಸುಮ್ನೆ ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲಿ ಹಾಕ್ತವ್ರೆ. ನನ್ನ ಪ್ರಕಾರ ಯಡಿಯೂರಪ್ಪ ಅವ್ರಿಗೆ ಇಷ್ಟನೋ ಇಲ್ಲೋ ಅಂದ್ರೆ ಅವ್ರು ಕಾರ್ಯವ್ಯಾಪ್ತಿನೇ ಇಲ್ಲ ಅಲ್ಲಿ ಏನು ಅಂತ ಹೇಳ್ತೀರಾ? ಯಾವ್ದು ಹೇಳಿ ಒಂದು ಉನ್ನತ ಸ್ಥಾನ ಅಲ್ಲಿ ಒಂದ್ ನಿಮಿಷ, ಅಲ್ಲಿ BL ಸಂತೋಷ್ ಇರುವಾಗ, ಅಮಿತ್ ಶಾ ಇರುವಾಗ, ನರೇಂದ್ರ ಮೋದಿ ಹೆಡ್ಸ್ ದಟ್ ದಿಸ್ ಥಿಂಗ್. ಏನ್ ನಡೀತೈತೆ ಹೇಳಿ ಯಡಿಯೂರಪ್ಪ ಅವ್ರದ್ದು? ಅಲ್ಲಿ ಏನೂ ಇಲ್ಲ, ಏನು ನಡೀಲಿಲ್ಲ ಅಂತಂದ್ರೆ ಯಡಿಯೂರಪ್ಪನವರ ಮುಂದೆ ಆಯ್ಕೆಗಳು ತುಂಬಾ ಇದೆ. ಸೊ ಹಂಗ ಅಷ್ಟು ಈಸಿಯಾಗಿ ಕೂಡ ತಳ್ಳಿ ಹಾಕಕ್ ಆಗಲ್ಲ. ಸತ್ಯಪ್ರಕಾಶ್ ಅವ್ರು ಹೇಳೋದಷ್ಟು ಈಸಿನೂ ಅಲ್ಲ. ಹೇಳ್ತೀನಿ ಯಡಿಯೂರಪ್ಪ ಅವ್ರೆ ನ್ಯಾಷನಲ್ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇಲ್ಲ. ಗೊತ್ತಾಗತ್ತೆ ಇವ್ರಿಗೆ ಯಾವ ತರ ಭಯ ಹುಟ್ಕೊಂಡಿದೆ ಅನ್ನೋದು ಗೊತ್ತಾಗತ್ತೆ ಇವಾಗ. ಆಯ್ತಾ? ಅಲ್ಲಲ್ಲ, ಕಾಂಗ್ರೆಸ್ನವ್ರಿಗೆ ಯಾರ ಮೇಲ್ ಭಯ ವಿಜಯ್? ಈಗ ಯಡಿಯೂರಪ್ಪನವ್ರ ಮೇಲ್ ಭಯನಾ ಅಥವಾ ಬಿಜೆಪಿ ಮೇಲ್ ಭಯನಾ? ಕಾಂಗ್ರೆಸ್ ಅಂತಲೇ ಭಯ. ನಮಗೆ ಭಯ ಇರೋದು ರಾಜ ಹುಳಿ ಮೇಲೆ. ಕಮಲ ಪಕ್ಷ ನಮ್ಗೆ ಏನು ವಿ ಕೇರ್ ನಾಟ್ ಕಮಲ ಪಕ್ಷಕ್ಕೆ. ಅದೆಲ್ಲ ಗೊತ್ತಾಗತ್ತೆ. ನಾವು ಚುನಾವಣೆಗೆ ಹೋಗ್ತಾ ಇರೋದು ಭಾರತೀಯ ಜನತಾ ಪಕ್ಷದಲ್ಲೇ ಹೋಗ್ತಾ ಇರೋದು. ಈಗ ಕಂಪ್ಲೀಟ್ ಆಗಿ ಈಗ ಸತ್ಯಪ್ರಕಾಶ್ ಅವರೇ ಕಂಪ್ಲೀಟ್ ಆಗಿ ಅವ್ರ ಮೇಲೆ ಡಿಪೆಂಡ್ ಅಲ್ಲ ಅಂತಂದ್ರು ಕೂಡ ಬಹುಸಂಖ್ಯೆಯಲ್ಲಿರುವಂತಹ ಲಿಂಗಾಯತ ಮತಗಳಂತೂ ನಿರ್ಣಾಯಕ ಆಗೇ ಆಗತ್ತೆ ಬಿಜೆಪಿಗೆ. ತುಂಬಾನೇ ಹುಷಾರಾಗಿ ಹೆಜ್ಜೆಯನ್ನ ಇಡಬೇಕಾಗತ್ತೆ, ಇಲ್ಲ ಅಂತಂದ್ರೆ ತೀರಾ ಕಷ್ಟ. ಈಗಾಗಲೇ ಒಂದಷ್ಟು ವಿರೋಧವನ್ನ ಕಟ್ಕೊಂಡಿದ್ದು ಇದೆ. ಆಯ್ತಾ, ಒಂದು ಈಗ ಲಿಂಗಾಯತರಿಗೆ ನಿರ್ಣಾಯಕ ಅಂದ್ರೆ ಒಬ್ಬ ನಾಯಕ ಅಂತಂದ್ರೆ ಅದು BS ಯಡಿಯೂರಪ್ಪನವರೇ. ಈಗಲೂ ಕೂಡ ಬಸವರಾಜ ಬೊಮ್ಮಾಯಿ ಅವ್ರನ್ನ ಆ ಮಟ್ಟಿಗೆ ಒಪ್ಕೊಂಡಿಲ್ಲ ಇನ್ನೂ ಕೂಡ. ಎಸ್, ನಾನು ಮಾತಾಡ್ತೀನಿ ನಿಮ್ಮಿಬ್ಬರ ಜೊತೆಗೂ. ಕೇಶವ್ ಸರ್ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡ್ತೀನಿ. ಏನ್ ಹೇಳ್ತೀರಿ ಸರ್? ಮೊದಲನೇದಾಗಿ ಎಲ್ಲ ನೋಡ್ತಾ ಇದ್ದೀರಿ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳು ಏನಾಗುತ್ತೆ ನೋಡಿ. ಬಿಜೆಪಿ ಸಂಸದೀಯ ಮಂಡಳಿ ಏನಿದೆ ಅದು ಒಂದು ಅತ್ಯುನ್ನತ ಮಂಡಳಿ. ಅದು ಭಾಳಷ್ಟು ನಿರ್ಧಾರಗಳು ಅಲ್ಲೇ ಆಗ್ತವೆ. ಆಮೇಲೆ ಈ BJP ಒಂದು ರಾಷ್ಟ್ರೀಯ ಪಕ್ಷವಾಗಿ ಯಾವಾಗಲೂ ಎಲೆಕ್ಷನ್ ಮೋಡಲ್ಲೇ ಇರುತ್ತೆ. ಯಾಕಂದರೆ ವರ್ಷದಲ್ಲಿ 1-2-3 ಸತಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು ಬರ್ತಾ ಇರ್ತದೆ. ಆ ಚುನಾವಣೆಗಳ ದೃಷ್ಟಿಯಿಂದ ಅವ್ರು ಬೇಕಾದಷ್ಟು ಬದಲಾವಣೆಗಳು ಮಾಡ್ತಾರೆ. ಮತ್ತು ಈಗ ಯಡಿಯೂರಪ್ಪನವ್ರನ್ನ ಸಂಸದೀಯ ಮಂಡಳಿಗೆ ತೊಗೊಂಡಿರೋದು ಒಂದೇನಂತಂದರೆ ನೋಡಿ, ಯಡಿಯೂರಪ್ಪನವ್ರನ್ನ ಇಳಿಸಿ ಬೊಮ್ಮಾಯಿ ಅವ್ರು ಮಾಡಿದಾಗ ಏನಂತಂದರೆ ಎಲ್ಲಿ ನಮ್ಮ ಲಿಂಗಾಯತ ಸಮುದಾಯ ದೂರ ಆಗ್ಬಿಡುತ್ತೆ ನಮ್ಮ ಪಕ್ಷಕ್ಕೆ ಅಂತ ಹೇಳ್ಬಿಟ್ಟು ಬೊಮ್ಮಾಯಿ ಅವ್ರನ್ನ ತೊಗೊಂಬಂದರು. ಆದರೆ ಯಡಿಯೂರಪ್ಪನವರು ಎಲ್ರಿಗೂ ಗೊತ್ತಿರೋ ಹಾಗೆ ಲಿಂಗಾಯತರಲ್ಲಿ ಒಂದು ಮಾಸ್ ಲೀಡರ್ ಅಂತೇಳಿ ಹೆಸರುವಾಸಿ ಆಗಿರೋರು. ಆದರೆ ಆ ಥರ ಒಂದು ಮಾಸ್ ಲೀಡರ್ ಆಗಿ ಲಿಂಗಾಯತರನ್ನ ಒಗ್ಗೂಡಿಸಿ ಇಟ್ಕೊಳ್ಳಿಕ್ಕೆ ಬೊಮ್ಮಾಯಿ ಅವ್ರ ಕೈಲಿ ಸಾಧ್ಯ ಆಗಿಲ್ಲ ಅನ್ನೋದು ಮನವರಿಕೆ ಆಗಿದೆ ಇವ್ರಿಗೆ. ಈಗ ಇದು ಒಂದು ಜಾತಿ ರಾಜಕಾರಣ ಒಂದು ಬಿಟ್ಟರೆ ಇನ್ಯಾವುದೇ ಒಂದು ಮಾನದಂಡ ಇಲ್ಲ ಅಂತ ಕಾಣ್ತಾ ಇಲ್ಲ. ಇನ್ನೊಂದೇನೆಂದರೆ ಈಗ ಇವ್ರನ್ನ ಅಲ್ಲಿ ಹಾಕಿರೋದ್ರಿಂದ ಈ ಬಹುಸಂಖ್ಯಾತ ಲಿಂಗಾಯತರು ನಮಗೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಕೈ ಹಿಡಿಬೋದು ಅನ್ನೋ ಒಂದು ಲೆಕ್ಕಾಚಾರ ಬಿಟ್ಟರೆ ಇನ್ನೇನು ಮಾನದಂಡ. ಯಡಿಯೂರಪ್ಪನವ್ರ ಸಾಧನೆ ಏನು ಅನ್ನೋದು ನೋಡಬೇಕಾಗತ್ತೆ. ಯಡಿಯೂರಪ್ಪನವ್ರ ಸಾಧನೆ ಏನು ಅಂತಂದರೆ 2 ಸತಿ ಬೇರೆ ಪಕ್ಷದ ಶಾಸಕರಿಗೆ ಆಪರೇಷನ್ ಮಾಡಿ CM ಆಗಿರೋದು ಅವ್ರ ಹೆಗ್ಗಳಿಕೆ. ಅದು ಬಿಟ್ಟರೆ ಕರ್ನಾಟಕನ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನಕ್ಕೆ ತಗೊಂಡೋಗಿದ್ದು ಹೆಗ್ಗಳಿಕೆನೂ ಇವ್ರದ್ದು. ಯಾಕಂತಂದರೆ 10% 20% ಕಮಿಷನ್ ಮಾತಾಡ್ತಿದ್ದನ್ನು 40% ಕಮಿಷನ್ ತಗೊಂಡೋಗಿಟ್ಟಿದ್ದು ಯಡಿಯೂರಪ್ಪನವರು. ಅದನ್ನು ಬೊಮ್ಮಾಯಿ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವ್ರ ಸಾಧನೆಗಳಿದ್ರು. BJP ಸರ್ಕಾರದ ಸಾಧನೆ ಯಾವುದೂ ಇಲ್ಲ. ಯಾವುದೇ ಒಂದು ನಿರ್ಧಾರ ತಗೊಳ್ಳಿ ಅದು ಬರೀ ಜಾತಿ ರಾಜಕಾರಣ ಒಂದು ಬಿಟ್ರೆ. ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ, ದಯವಿಟ್ಟು ಸುಮ್ಮನೆ ಇರಿ. ಮತ್ತೆ ನೀವು ಉತ್ತರ ಕೊಡಿ ನನಗೆ. ನಾನು ಮಾತು ಮುಗಿಸೋವರೆಗೂ ಸುಮ್ಮನೆ ಇರಬೇಕು. ನೀವು ದಯವಿಟ್ಟು ಮಾತಾಡಬೇಡಿ, ಆಯ್ತಾ? ಪಕ್ಷಕ್ಕೆ ಕೊಡುಗೆ ಅಪಾರ ಆಗಿರಲಿ. ಇಲ್ಲಿ ನೋಡಿ, ಪಕ್ಷಕ್ಕೆ ಕೊಡುಗೆ ಅನ್ನೋದಕ್ಕಿಂತ BJPಗೆ ಅಂತೆ ಚುನಾವಣೆ ಗೆಲ್ಲೋದು ಒಂದೇ ತಂತ್ರ. ಲೀಡರ್ಗಳು ಯಾರು ಅನ್ನೋದು ಬೇಕಾಗಿಲ್ಲ. ಮುಂದಿನ ಚುನಾವಣೆ ಅಷ್ಟೇ ಒಂದು. ಈಗೇನು ಅಂದರೆ ಚುನಾವಣೆ ಈಗಾಗಲೇ ಭಯ ಬಂದ್ಬಿಟ್ಟಿದೆ. ಯಾಕಂದರೆ ಈಗಾಗಲೇ ಸಿದ್ದರಾಮೋತ್ಸವ ನೋಡಿದ್ವಿ. ಭಾಳಷ್ಟು ಜನ ಅಹಿಂದ ಮತದಾರರು ಕುರುಬರು ಎಲ್ಲ ಅವರಿಂದ ಹೋಗ್ತಾರೆ ಅನ್ನೋ ಒಂದು ಭಯ ಹುಟ್ಟಿದೆ. ಅದಲ್ಲದೆ ಈ ದೇಶದಲ್ಲಿ ಇವತ್ತಿನ ದಿವಸ ಅತ್ಯಂತ ಜನಪ್ರಿಯ ಪಕ್ಷವಾದ ಆಮ್ ಆದ್ಮಿ ಪಕ್ಷ ಈ ಚುನಾವಣಾ ರಂಗಕ್ಕೆ ಕರ್ನಾಟಕದಲ್ಲಿ ಇಳಿದಿದೆ. ಅದೂ ಒಂದು ಭಯ ಇದೆ ಇವ್ರಿಗೆ. ಹಾಗಾಗಿ ಈ ಎಲ್ಲ ಲೆಕ್ಕಾಚಾರಗಳು ನೋಡಿಕೊಂಡು ಯಡಿಯೂರಪ್ಪನವ್ರನ್ನ ಅಲ್ಲಿ ಇಟ್ಕೊಂಡಿದ್ರೆ ಅಟ್ಲೀಸ್ಟ್ ನಮ್ಮ ಬಹುಸಂಖ್ಯಾತ ಲಿಂಗಾಯತ ನಮ್ಮ ಒಟ್ಟಿಗೆ ಇರ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಬಿಟ್ಟರೆ ಇನ್ನು ಯಾವುದು ಇಲ್ಲಿ ಮೇಲ್ನೋಟ ಕಾಣ್ತಾ ಇಲ್ಲ. ಅದಷ್ಟೇ ಹೇಳ್ತೀನಿ. ಇವಾಗ ಅವ್ರು ಮಾತಾಡಲಿ, ಅವ್ರು ಏನು ಹೇಳಿ ವಿಜಯ್ ಹೇಳಿ. ನೋಡಿ, ನಾ ಮೊದಲೇ ಹೇಳ್ದಂಗೆ ನಮ್ಮ ಯಡಿಯೂರಪ್ಪ ಮಾರ್ಗದರ್ಶನ ನಾವು ನಡೀಬೇಕಾಗುತ್ತೆ, ಆಯ್ತಾ? ಅದೊಂದು. ಅದ್ರ ಜೊತೆಗೇನೆ ಡಬಲ್ ಇಂಜಿನ್ ಸರ್ಕಾರದಿಂದ ನಮ್ಮ ಕೇಂದ್ರದ ಯೋಜನೆಗಳಾಗ್ಬೋದು, ಕರ್ನಾಟಕ ಸರ್ಕಾರದ ಯೋಜನೆಗಳಾಗ್ಬೋದು, ಜನಗಳಿಗೆ ಯಾವ ತರ ತಲುಪ್ತಾ ಇದೆ ಅನ್ನೋದನ್ನು ಮುಖ್ಯ ಆಗುತ್ತೆ. ಯಾಕಂದ್ರೆ ನಾವು ಚುನಾವಣೆಗೆ ಹೋಗ್ತಾ ಇರೋದು
ನಮ್ಮ ಯೋಜನೆಗಳ ಡೆವಲಪ್ಮೆಂಟ್ ಅಜೆಂಡಾ ಇಂದನೇ ನಾವು ಜನಗಳ ಮುಂದೆ ಹೋಗ್ತಾ ಇರೋದು. ಬೇರೆ ಯಾವ ಉದ್ದೇಶದಿಂದ ನಾವು ಜನಗಳ ಮುಂದೆ ಹೋಗ್ತಾ ಇಲ್ಲ. ನಾವು ಚುನಾವಣೆ ಫೈಟ್ ಮಾಡೋದು ಜನಗಳ ಮೂರೇ ಮೂರು ಅಂಶದಿಂದ. ಒಂದು ನಾವು ಜನರಿಗೆ ಯಾವ ತರ ಯೋಚನೆ ಆಗಿದೆ, ಕೇಂದ್ರದಿಂದ ಆಗಿದೆ, ಅದನ್ನ ರಾಜ್ಯದವರು ಯಾವ ತರ ಕೇಂದ್ರದಲ್ಲಿ ಹೆಗಲು ಕೊಟ್ಟು ಡಬಲ್ ಯೋಜನೆ ತಲುಪ್ತಾ ಇದ್ದಾರೆ. ಎಲ್ಲರ ನಾನೊಂದು ಪಾಯಿಂಟ್ ಹಾಕ್ತೀನಿ, ಆಮೇಲೆ ನೀವೇ ಮಾತಾಡಿ. ಒಂದು ವಾರದ ಟ್ವಿಟರ್ ಪೇಜ್ ತೆಗಿಯೋಣ, ನಿಮ್ಮ ಅಫಿಷಿಯಲ್ ಟ್ವಿಟರ್ ಪೇಜ್ ತೆಗಿಯೋಣ, ನಿಮ್ಮ ಅಫಿಷಿಯಲ್ ಫೇಸ್ಬುಕ್ ಪೇಜ್ ತೆಗಿಯೋಣ, ನಿಮ್ಮ ಅಫಿಷಿಯಲ್ ಟ್ವಿಟರ್ ಹಾಗೂ ಫೇಶಿಯಲ್ ಒಂದು 5 ಪೋಸ್ಟ್ ಡೆವಲಪ್ಮೆಂಟ್ ಅಲ್ಲಿ ಏನಾದ್ರು ತೋರಿಸ್ಬಿಟ್ರೆ ಬೆಂಕಿಯನ್ನು ಹಬ್ಬಿಸ್ತಾ ಇದ್ದೀರಾ ನಿಮ್ಮ ಪೇಜ್ಗಳಲ್ಲಿ. ಯು ಆರ್ ನಾಟ್ ಫೈಟಿಂಗ್ ದಿಸ್ ಎಲೆಕ್ಷನ್ ಆನ್ ಡೆವಲಪ್ಮೆಂಟಲ್ ಇಶ್ಯೂಸ್. ಪಾರ್ಲಿಮೆಂಟರಿ ಅತ್ಯುನ್ನತ ಉನ್ನತವಾದ ಈಗ ಒಂದೇ ಒಂದು ಪ್ರಶ್ನೆ ಇಲ್ಲಿ ಎದುರಾಗುತ್ತೆ ವಿಜಯ್. ಈಗ ಸಿಎಂ ಸ್ಥಾನವನ್ನ ನಿಭಾಯಿಸೋದಕ್ಕೆ ಒಂದು ವಯಸ್ಸಿನ ಅಡ್ಡ ಬಂತು, ವಯಸ್ಸಿನ ಕಾರಣ ಅಡ್ಡ ಬಂತು. ಆದ್ರೆ ಈ ಒಂದು ಉನ್ನತ ಸ್ಥಾನವನ್ನ ಏನ್ ಕೊಟ್ಟಿದ್ದೀರಿ, ಜವಾಬ್ದಾರಿಯನ್ನ ಕೊಟ್ಟಿದ್ದೀರಿ, ಇದಕ್ಕೆ ಯಾವ್ದು ವಯಸ್ಸು ಅಡ್ಡ ಬರ್ಲಿಲ್ವಾ? ಈ ಕಾರಣ ಅಡ್ಡ ಬರ್ಲಿಲ್ಲ ಹೆಂಗೆ ನೋಡಿ? ಎರಡು ಟೂ ಡಿಫರೆಂಟ್ ಥಿಂಗ್ಸ್ ಆಯ್ತಾ. ಒಂದು ಈ ಸರ್ಕಾರ ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಒಂಥರ ಅನ್ರಿಟನ್ ರೂಲ್ ಇದ್ದಂಗೆ ಆಯ್ತಾ. ನಾವೇನೆ ನಮ್ ರೂಲ್ಸ್ ಅನ್ನೇ ಓಕೆ ಒನ್ ಟೈಮ್ ಏನೋ ಇದು ಮಾಡಿ ಓಕೆ ಎಕ್ಸೆಪ್ಷನ್ ಒಂದ್ ಮಾಡಿದ್ವಿ. ಅದನ್ನ ನಾವು ಎಲ್ಲಾ ರಾಜ್ಯದಲ್ಲೂ ಮಾಡಬೇಕಾದ್ರೆ ವಿ ಶುಡ್ ಸೆಂಡ್ ದ ರೈಟ್ ಮೆಸೇಜ್. ಅದೊಂದು. ಇನ್ನೊಂದು ಪಕ್ಷದ ಫುಲ್ ಟರ್ಮ್ ಅವರಿಂದ ಅಲ್ವಾ ನಿಮ್ ಸರ್ಕಾರ ಬಂದಿದ್ದು. ನಾವು ಅವ್ರಿಗೆ ನೀವು ಅನ್ಯಾಯ ಮಾಡಿಲ್ಲ. ಲಿಂಗಾಯತರಿಗೆ, ಕರ್ನಾಟಕದ ಬಹುಸಂಖ್ಯಾತರ ಲಿಂಗಾಯತರಿಗೆ, ಬಸವಣ್ಣನ ಅನುಯಾಯಿಗಳಿಗೆ ನೀವು ಯಡಿಯೂರಪ್ಪಗೆ ಮೋಸ ಮಾಡಿ ಆ ದೊಡ್ಡ ಸಮಾಜವನ್ನು ಇವತ್ತು ಮೈಸೂರಿನಿಂದ ಹೊರಗಾಕ್ಬಿಟ್ಟಿದ್ದೀರಾ. ನಾವು ಇನ್ನೊಬ್ಬರ ಮಾತು ಕೇಳ್ಕೊಂಡು ನಡೆಯಕ್ ಆಗ್ತಾ ಇಲ್ಲ ರೀ ಅವ್ರಿಗೆ. ಪಾರ್ಲಿಮೆಂಟ್ ನಮ್ಮ ರಾಜ ಹುಲಿ ನಿಮ್ಮ ಈಗಿನ ಮುಖ್ಯಮಂತ್ರಿ ಕಾಲು ನಡೆಯೋಕ್ಕಾಗ್ತಾ ಇಲ್ಲ ವಿಜಯ್ ಅವರೇ. ಈಸ್ ನಾಟ್ ಏಬಲ್ ಟು ವಾಕ್. ಯಡಿಯೂರಪ್ಪನವರ ಮಾರ್ಗದರ್ಶನ ಇನ್ನೂ ಬೇಕಾಗಿದೆ ಆಯ್ತಾ. ಇಲ್ಲಿ ಇಟ್ ಇಸ್ ನಾಟ್ ಆನ್ ದ ಡೈಲಿ ಮಾರ್ಗದರ್ಶನ. ಡೈಲಿ ಅಫೇರ್ಸ್ ನಡೆಯೋದಲ್ಲ. He wants to lead the party and become chief minister. ಅವರ ವ್ಯಕ್ತಿತ್ವನ, ಅವರ ಎಕ್ಸ್ಪೀರಿಯನ್ಸ್ ಅನ್ನ ಇನ್ನು ಪಕ್ಷಕ್ಕೆ ಸಾಧನ ಇದೆ. ಆಮೇಲೆ ಮೋದಿ ಅವರು ಹೇಳಿದ್ದಾರೆ, ನೀವು ಸೌತ್ ಇಂಡಿಯಾ ಅಲ್ಲಿ ನೀವು ನಿಮ್ಮ ಕೊಡುಗೆ ಅಪಾರವಾಗಿದೆ, ನೀವು ಬರಲೇಬೇಕು, ನೀವು ನಿಮ್ಮ ಈಗ ಒಂದಂತೂ ಸತ್ಯ, ಮುಂಬರುವಂತಹ ಚುನಾವಣೆಯಲ್ಲಿ BS ಯಡಿಯೂರಪ್ಪನವರ ನೆರವಿಲ್ಲದೆ ನೀವು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿಯವರು ಅಥವಾ ಮುಂದೆ ಬಸವರಾಜ ಬೊಮ್ಮಾಯಿಯವರ ನಾಯಕತ್ವವನ್ನು ಮುಂದುವರಿತೀವಿ ಅಂತ ಹೇಳಕ್ಕಾಗಲ್ಲ. ಭಯ ಹುಟ್ಟಿದೆ ಅನ್ನೋದು ಗೊತ್ತಾಗತ್ತೆ. ಈಗ ಶಿಲ್ಪಾ ಅವರೇ ಪಾಯಿಂಟ್ ಹಾಕ್ತೀನಿ ನೋಡಿ. ಇರೋ ಸೌತ್ ಇಂಡಿಯಾದಲ್ಲಿ ಇವ್ರಿಗೊಂದು ಮೇಜರ್ ಸ್ಟೇಟ್ ಇರೋದು ಕರ್ನಾಟಕ. ಆ ಕರ್ನಾಟಕ ಬಾಗಿಲನ್ನು ಮುಚ್ಚಿಬಿಡ್ತಾರೆ ಲಿಂಗಾಯತರು ಈ ಸತಿ 2023ರಲ್ಲಿ. ಇವ್ರು ಏನು ದೊಡ್ಡ ಅನ್ಯಾಯ ಎಸಗಿದಾರಲ್ವಾ ಯಡಿಯೂರಪ್ಪ ಅವ್ರಿಗೆ, ಅದೇ ಅವರು ಚೀಫ್ ಮಿನಿಸ್ಟರ್ ಆಗಿ 17 ಜನ MLAಗಳು ಕರ್ಕೊಂಡಾಗ ಅವ್ರಿಗೆ 75 ವರ್ಷ ಆಗಿರ್ಲಿಲ್ವಾ? ಅವಾಗ 75 ವರ್ಷ ಆಗಿತ್ತು. ಆದ್ರೆ ಇವ್ರಿಗೆ ಸರ್ಕಾರ ಬೇಕಾಗಿತ್ತು ಆ ಟೈಮಲ್ಲಿ. ಯಾಕಂದ್ರೆ ಇನ್ನೊಂದು ಸ್ಟೇಟ್ ಇವ್ರಿಗೆ ಮೇನ್ ಪರ್ಫಾರ್ಮಿಂಗ್ ಸ್ಟೇಟ್ ಒಂದು ಇವ್ರ ತಕ್ಕೆಗೆ ಬರ್ಬೇಕಾಗಿತ್ತು. ಯಡಿಯೂರಪ್ಪನ ಯೂಸ್ ಅಂಡ್ ಥ್ರೋ. ದೇ ಆರ್ ಟ್ರೀಟಿಂಗ್ ಹಿಮ್ ಲೈಕ್ ಎ ನ್ಯಾಪ್ಕಿನ್. Today, no, sir, I will not agree with that. One second. Please understand. ವಿಜಯ್ ಈಗ ಉತ್ತರ ಕೊಡೋದಕ್ಕೂ ಮುನ್ನ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಒಂದ್ ನಿಮಿಷ ಇರ್ರಿ. ನಿಮ್ಗೆ ಆ ಮೋದಿಯ ಮನ್ ಕಿ ಬಾತ್ ಕೇಳ್ಕೊಂಡು ಬರೀ ನೀವೇ ವಟ ಹೊಡಿಯೋದೇ ಹೊರತು ಬೇರೆಯವ್ರ ಮಾತು ಕೇಳಿಸ್ಕೊಳ್ಳೋ ತಾಳ್ಮೆನೇ ಇಲ್ಲ ನಮ್ಗೆ. ಬಿ ಎ ಗುಡ್ ಲಿಸ್ನರ್. ಲಿಸ್ನಿಂಗ್ ಆಲ್ಸೋ ಇಸ್ ಅನ್ ಆರ್ಟ್. ಪ್ಲೀಸ್ ಲಿಸನ್ ಟು ವಾಟ್ ವಿ ಸೇ. ಯಾಕೆ ಅಷ್ಟೊಂದು ನೀವು
ಯಡಿಯೂರಪ್ಪ ಅವ್ರನ್ನ ಏನು ಯೂಸ್ ಅಂಡ್ ಥ್ರೋ ನ್ಯಾಪ್ಕಿನ್ ತರ ಯೂಸ್ ಮಾಡ್ತಾ ಇದಾರೆ. ಈ ದಯವಿಟ್ಟು ಆ ಪದ ಬಳಸ್ಬೇಡಿ. ಆ ಪದ ಬಳಸಬಾರ್ದು ನೀವು. ನೀವು ಒಂದು ರಾಷ್ಟ್ರೀಯ ಪಕ್ಷದ ವಕ್ತಾರ ಆಗಿ ನ್ಯಾಪ್ಕಿನ್ ಅನ್ನೋದು ಏನು ದೊಡ್ಡ ಅನ್ಪಾರ್ಲಿಮೆಂಟರಿ ವರ್ಡ್ ಏನಲ್ಲ ಅದು. ವೈ ಡು ಯು ಫೀಲ್ ಇಟ್ಸ್ ಅನ್ ಅನ್ಪಾರ್ಲಿಮೆಂಟರಿ ವರ್ಡ್? ಇಟ್ ಕ್ಯಾನ್ ಬಿ ಎ ಫೇಸ್ ನ್ಯಾಪ್ಕಿನ್ ಆಲ್ಸೋ. ವೈ ಆರ್ ಯು ಬಿಕಮಿಂಗ್ ಸೋ ದಿಸ್ ಥಿಂಗ್ ಟುಡೇ? ಎಲ್ಲ ಸ್ವಾಮೀಜಿಗಳು ಏನಂತಾರೆ, ಈ ಬಿಜೆಪಿ ಅವರು RSS ಅವರು ನಮ್ಮ ಯಡಿಯೂರಪ್ಪ ಸರ್ವೋಚ್ಚ ನಾಯಕರ ಲಿಂಗಾಯತರ ನಾಯಕರಾದ ಯಡಿಯೂರಪ್ಪ ಅವ್ರನ್ನ ಯೂಸ್ ಅಂಡ್ ಥ್ರೋ ಮಾಡಿದ್ದಾರೆ. ಯಾವಾಗ ಬೇಕೋ ಅವ್ರನ್ನ ಗಿನಿಪಿಕ್ ತರ ಯೂಸ್ ಮಾಡಿದ್ದಾರೆ. ಯಾವಾಗ ಅವ್ರ ತೀಟೆ ಮುಗಿತೋ ಅವ್ರನ್ನ ತೆಗೆದು ಎಸಿತಾ ಇದ್ದಾರೆ. ಇನ್ನ ಪಾರ್ಲಿಮೆಂಟರಿ ಈಗ ಅಲ್ಲ ಸರ್, ನೀವೀಗ ಇದೆಲ್ಲ ಹೇಳ್ತಾ ಇದ್ದೀರಲ್ಲ, ಮುಂಬರುವಂತಹ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ನೆರವು ಸಹಕಾರ ಇಲ್ಲದೆ ಎಲೆಕ್ಷನ್ಗೆ ಹೋಗೋದಕ್ಕೆ ಬಿಜೆಪಿಯಿಂದ ಸಾಧ್ಯನೇ ಇಲ್ಲ. ಅವ್ರಿಗೆ ಕೇಳಿ, ಸಾಧ್ಯನೇ ಇಲ್ಲ ಅಲ್ಲ. 30-40 ಸೀಟ್ಗೆ ಬರ್ತಾರೆ ಲಾಸ್ಟ್ಗೆ ಯಡಿಯೂರಪ್ಪ ಅವ್ರು ಇಲ್ದೇ ಇದ್ರೆ. ಯಡಿಯೂರಪ್ಪ ಇದ್ರೆ ಒಂದು 60 ಸೀಟ್ಗೆ ಬರ್ತಾರೆ. ಇವತ್ತು ಲಿಂಗಾಯತರು ಏನು ಇವತ್ತೊಂದು ಡೆಸಿಷನ್ ತಗೊಂಡಿದ್ದಾರೆ. ದಟ್ 2008ರಲ್ಲಿ ಇವ್ರಿಗೆ 6ರಲ್ಲಿ ದಾರ ಎಳೆದುಕೊಟ್ವಿ, 2004ರಲ್ಲಿ ದಾರ ಎಳೆದುಕೊಟ್ವಿ, 8ರಲ್ಲಿ ದಾರ ಎಳೆದುಕೊಟ್ವಿ, 13ರಲ್ಲಿ ದಾರ ಎಳೆದುಕೊಟ್ವಿ, 18ರಲ್ಲೂ ದಾರ ಎಳೆದುಕೊಟ್ವಿ. ಆದ್ರೆ ಬಿಜೆಪಿ ಅವರು ನಮ್ಮ ಸರ್ವೋಚ್ಚ ನಾಯಕರಾದ ಯಡಿಯೂರಪ್ಪ ದಾರ ಎಳೆದುಕೊಟ್ವಿ ಅಂದ್ರೆ ಏನ್ ಸರ್? ಬಿಟ್ಕೊಟ್ವಿ ಅಂತಾನಾ? ಯಾವ್ದ್ರಿ? ನೀವು ದಾರ ಎರೆದುಕೊಟ್ವಿ ಅಂದ್ರೆ ಬಿಟ್ಕೊಟ್ರಿ ಅಂತಾನಾ, ಹೆಂಗೆ ಅಂತ? ಅಲ್ಲ ಮೇಡಮ್, ಆ ಕಮ್ಯುನಿಟಿ ಸಿಎಂ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಬಿಜೆಪಿಗೆ ಒಂದು ಭ್ರಮೆ ಇದೆ, ಏನಂದ್ರೆ ಜನ ನಮ್ಗ್ ಓಟ್ ಹಾಕವ್ರೆ ಅಂತ. ಬಿಜೆಪಿಗೆಲ್ಲ ಓಟ್ ಹಾಕಿರೋದು ಲಿಂಗಾಯತರು. ಯಾವಾಗ್ಲೂ ಲಿಂಗಾಯತರು ಓಟ್ ಹಾಕಿದ್ದು ಯಡಿಯೂರಪ್ಪ ಅವ್ರಿಗೆ. ನೀವು ಮಾಡಿರೋ ಅನ್ಯಾಯ ಇಡೀ ಕಮ್ಯುನಿಟಿ ನೋಡ್ತಾ ಇದೆ. ಅವ್ರು ನಿಮ್ಗೆ 23ರಲ್ಲಿ ತಕ್ಕ ಪಾಠ ಕಳಿಸ್ತಾರೆ. ಇದು ಬೇಕಂದ್ರೆ ಇಲ್ಲಿ ನಾನು ಇವ್ರಿಬ್ರು ಮಾತಾಡ್ತಿರೋದು ನೋಡಿದ್ರೆ, ಸತ್ಯಪ್ರಕಾಶ್ ಅವರು ಕಾಂಗ್ರೆಸ್ ವಕ್ತಾರರಾಗಿ ಬಂದಿರೋ, BSY ವಕ್ತಾರರಾಗಿ ಬಂದಿರೋ, ಇಲ್ಲಿ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಆಯ್ತಾ? ಮತ್ತೆ ಇನ್ನೊಂದೇನಂದ್ರೆ, ಈ ಎರಡೂ ಪಕ್ಷಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಎಲ್ಲಿ ಯಾವುದೇ ಒಂದು ಬಿಜೆಪಿಯಲ್ಲಿ ಏನು ಹುಳುಕು ಕಾಣುತ್ತೋ ಕಾಂಗ್ರೆಸ್ನವ್ರು ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳಿಕ್ಕೆ ನೋಡ್ತಾರೆ. ಇಲ್ಲಿ ಬಿಜೆಪಿ ಪಕ್ಷ BSY ಬೇರೆ ಬೇರೆ ಮಾಡಿ ಅವರಲ್ಲಿ ಒಂದು ಭಿನ್ನಮತ ಔಟ್ ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ. ಅದೇ ತರ ಈ DK ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಜೊತೆ ಅವರು ಒಡಕ್ ಬಂದಾಗ ಬಿಜೆಪಿನವರು ಒಬ್ಬೊಬ್ಬರು ಪರ ತಗೊಳ್ಳಿಕ್ಕೆ ಕೆಲವರು ಸಿದ್ದರಾಮಯ್ಯನ ಪರ ಮಾತಾಡ್ತಾರೆ, ಬಿಜೆಪಿನವರು ಕೆಲವರು DK ಶಿವಕುಮಾರ್ ಪರ ಮಾತಾಡ್ತಾರೆ. ಇದು ಏನಂತಂದ್ರೆ ಅಲ್ಲಿನ ಪಕ್ಷಗಳಲ್ಲಿ ಒಡಕು ಹೆಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಅದು ಯಾಕೆ ಇದು ಏನಕ್ಕೆ ಮಾಡ್ತಾರೆ ಈ ಎರಡು ಪಕ್ಷಗಳು ಅಂದ್ರೆ, ವೈಯಕ್ತಿಕವಾಗಿ ಬೇರೆ ಇನ್ನೇನು ಇಲ್ಲ ಜನಕ್ಕೆ ಹೇಳಲಿಕ್ಕೆ. ಅವ್ರಿಗೆ ಅವ್ರ ಸಾಧನೆಗಳು ಏನೂ ಇಲ್ಲ. ಇವತ್ತಿನ ದಿವಸ ಕರ್ನಾಟಕದ ಸ್ಥಿತಿ ಅಧೋಗತಿಗೆ ಇಳಿದ್ಬಿಟ್ಟಿದೆ. ಭ್ರಷ್ಟಾಚಾರದಲ್ಲಿ ಅತಿ ನಂಬರ್ 1 ಸ್ಥಾನದಲ್ಲಿ ಇದೆ ಅದು. ಸರಿ ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೆ, ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವು ನಾನು ಮಾತಾಡ್ತೀನಿ, ಮಾತಾಡಿದ್ರೆ ಸಮಯ ಇದೆ ನಿಮ್ಗೆ ಸಾಕಷ್ಟು. ನೋಡ್ಬೇಕು ಡೆವಲಪ್ಮೆಂಟ್ ಯಾವ ತರ ರೀಚ್ ಆಗ್ತಾ ಇದೆ. ಡೆವಲಪ್ಮೆಂಟ್ ಜನ ನೋಡಿದ್ದಾರೆ ಸ್ವಾಮಿ. ಇವತ್ತಿನ ದಿವಸ ರಸ್ತೆಗಳಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. ಬೆಂಗಳೂರಲ್ಲಿ ಒಂದು ದಿವಸ ಅದು ರಸ್ತೆ ಅಪಘಾತ ಆಗಿದೆ, ರಸ್ತೆಗಳಲ್ಲಿ ಗುಡ್ಡಿಗಳಲ್ಲಿ ಬಿದ್ದು ಸಾಯ್ತಾ ಇರೋದು ಡೈಲಿ ಒಂದೊಂದು ನ್ಯೂಸ್ ಇದ್ದೇ ಇದೆ. ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ ನೀವು? ಬೆಂಗಳೂರೇ ಹೆಂಗ್ ಇಟ್ಟಿದ್ದೀರಾ? ಬೇರೆ ದೂರದ ರಸ್ತೆನೇ ಡೆವಲಪ್ಮೆಂಟ್ ಮಾಡಿಲ್ಲ, ಇನ್ನೇನು ಡೆವಲಪ್ಮೆಂಟ್ ಮಾಡ್ತೀರಾ ನೀವು? ಪಂಜಾಬ್ ರಸ್ತೆ ಅಪಘಾತನೇ ನಡೆಯಲ್ವಾ? ಅಂದ್ರೆ ನೋಡಿ, ರಸ್ತೆ ಅಪಘಾತದ ಬಗ್ಗೆ, ರಸ್ತೆಗಳಿರೋ ಗುಂಡಿಗಳಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ, ರಸ್ತೆಗಳಲ್ಲಿ ಗಾಡಿ ಓಡ್ಸಕ್ ಆಗದಾರೆ. ನೀವು ಏನಂತಂದ್ರೆ ನಿಮ್ಮಲ್ಲಿ ಅಂದ್ರೆ ಪಂಜಾಬಲ್ಲಿ ಗುಂಡಿ ಇದೆ, ಅದಕ್ಕೆ ಇದನ್ನ ಸಮರ್ಥನೆ ಮಾಡ್ಕೋತೀರಾ ನೀವು? ಪಂಜಾಬಲ್ಲಿ ನಮ್ಮ ಸರ್ಕಾರ ಬಂದು 3 ತಿಂಗಳಾಗಿದೆ ಅಷ್ಟೇ. ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದನ್ನ ಹೋಗೊಂದ್ಸತಿ ನೋಡಿ ಬನ್ನಿ, ನಾವು ಕರ್ಕೊಂಡೋಗಿ ತೋರಿಸ್ತೀವಿ ನಿಮ್ಗೆ. ಅಲ್ಲಿ ಏನು ನಿರ್ಧಾರಗಳು ತಗೋತಾ ಇದೆ, ಇಷ್ಟು 70 ವರ್ಷಗಳಲ್ಲಿ ಆಗದೆ ಇರೋಂಥ ಬದಲಾವಣೆಗಳು ಈಗ ಏನು ನಡೀತಾ ಇದೆ 3 ತಿಂಗಳಲ್ಲಿ ಆಗಿರೋದು ನೋಡಿ, ನೀವು ಗೊತ್ತಾಗುತ್ತೆ ನಿಮಗೆ. ದೆಹಲಿಯಲ್ಲಿ ನಾವು ಮಾಡ್ತಿರೋ ಒಂದು ಸರ್ಕಾರ ಇಡೀ ದೇಶಕ್ಕೆ ಇವತ್ತು ಮಾದರಿ ಆಗಿದೆ. ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಆಗಿರ್ಬೋದು, ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು, ಮಹಿಳಾ ಸುರಕ್ಷತೆ ವ್ಯವಸ್ಥೆ ಆಗಿರ್ಬೋದು, ಹಲವಾರು ಯೋಜನೆಗಳು ಬೇರೆ ರಾಜ್ಯಗಳವರು ಬಂದು ನಮ್ಮ ನೋಡ್ಕೊಂಡಾಗ ಅದನ್ನು ಅನುಕರಣೆ ಮಾಡ್ತಾ ಇದ್ದಾರೆ. ನೀವು ನಮ್ಮ ಡೆವಲಪ್ಮೆಂಟ್ ಬಗ್ಗೆ ಕೈ ಎತ್ತಿ ತೋರ್ಸಕ್ಕೆ ಒಂದೇ ಒಂದು ಪಾಯಿಂಟ್ ಇಲ್ಲ. ನೀವು ಆಮ್ ಆದ್ಮಿ ಪಾರ್ಟಿ ಬಗ್ಗೆ, ಇಡೀ ದೇಶದಲ್ಲಿ ಅತ್ಯಂತ ಜನಪ್ರಿಯವಾಗಿರೋ ಪಕ್ಷ ಆಮ್ ಆದ್ಮಿ ಪಕ್ಷ. ನೀವು ನಮ್ಮ ಬಗ್ಗೆ ಬಿಟ್ಟು ತೋರ್ಸದಾರ, ನಿಮ್ ಡೆವಲಪ್ಮೆಂಟ್ ಏನು ಅನ್ನೋ ತೋರಿಸಿ. ನೀವೇನ್ ಮಾಡಿದೀರಾ ಅಂತ ತೋರಿಸಿ. ನಮ್ ಡೆವಲಪ್ಮೆಂಟ್ ನಮ್ಗೆ ಗೊತ್ತಿದೆ ಯಾವ ತರ ಮಾಡ್ತಾ ಇದೀವಿ ಅಂತ. ಜನಕ್ಕೆ ಗೊತ್ತಾಗಬೇಕು ಹೇಳಿ ಏನು ಅಂತ ಹೇಳಿ, ನೀವು ಡೆವಲಪ್ಮೆಂಟ್ ಏನು ಅಂತ. ಇವತ್ತು ನಾವು ಎಲೆಕ್ಷನ್ ಹೋಗ್ತಾ ಇರೋದು, ಚುನಾವಣೆಗೆ ಹೋಗ್ತಾ ಇರೋದು. ಮೋದಿ ಅವರು ಬಂದಾಗ ಅಂತ ಹೇಳ್ಬಿಟ್ಟು ನೀವು 21 ಕೋಟಿ ಖರ್ಚು ಮಾಡಿ ಹಾಕಿದ ರಸ್ತೆ 3 ದಿವಸ ಇರ್ಲಿಲ್ಲ. ಅದೇ ನಿಮ್ ಡೆವಲಪ್ಮೆಂಟ್. ಯಾವ ವಿಷಯದಿಂದ ನಾವು ಚುನಾವಣೆಗೆ ಸುಸಜ್ಜಿತವಾದ ರಸ್ತೆ ಕೊಡಕ್ಕಾಗ್ಲಿ ಇನ್ನೇ ಡೆವಲಪ್ಮೆಂಟ್ ಮಾಡ್ತೀರಾ ನೀವು?
ನೋಡಿ, ಆಮ್ ಆದ್ಮಿ ಪಕ್ಷದ್ದು ರೆಕಾರ್ಡ್ ಏನಿದೆ, ದೇ ಆರ್ ಆಕ್ಟಿಂಗ್ ಆಸ್ ಎ ಬಿ ಟೀಮ್ ಆಫ್ ಬಿಜೆಪಿ. ನೀವು ಯಾವ ಟೀಮ್ ಅಲ್ವಲ್ರಿ? ಕಾಂಗ್ರೆಸ್ನವರು ಏನು ಬೀನು ಸೀನು ಝೆಡ್ ಟೀಮ್ ಅಲ್ಲೇ ಇಲ್ಲ. ಎಲ್ಲಿ ಯಾರಿದ್ರೆ ಇವಾಗ ನಿತೀಶ್ ಕುಮಾರ್ ಅವರು ಬಿಜೆಪಿ ಬಿಟ್ಟ ತಕ್ಷಣ ಹೋಗಿ ಅವ್ರ ಕಾಲಕ್ಕೆ ಬಿದ್ದು ಅವ್ರ ಜೊತೆ ಸೇರ್ಕೊಂಡಿದ್ದೀರಾ? ಯಾರು ಎಲ್ಲಿ ಸರ್ಕಾರ ಮಾಡ್ತೀವಿ ಅವ್ರ ಜೊತೆ ಹೋಗ್ಬಿಟ್ಟು ನೀವು ಒಂದು ರೀಜನಲ್ ಪಕ್ಷಗಳ ಅನುಯಾಯಿಗಳಾಗ್ಬಿಟ್ಟಿದ್ದೀರಾ. ನೀವು ಒಂದು ರಾಷ್ಟ್ರೀಯ ಪಕ್ಷ ಆಗಿ ಒಂದು ಯಾವುದೇ ಒಂದು ರಾಜ್ಯದಲ್ಲಿ ನಿಮ್ಗೆ ಸ್ಥಾನನೇ ಇಲ್ದಂಗಾಗಿದೆ. ಇವಾಗ ನೀವು ನಮ್ಮನ್ನ ಬಿ ಟೀಮ್ ಅಂತೀರಾ, ಎಲ್ಲಾ ಪಕ್ಷಗಳು ಬಿ ಟೀಮ್ ಅಂತ ಸುಳ್ಳುಗಾರ ಮೋಸಗಾರ ಒಬ್ಬೊಬ್ರು ಮಾತಾಡೋಣ, ಎಲ್ಲರೂ ಮಾತಾಡಿದ್ರೆ ಯಾರ್ದು ಕೇಳಿಸಲ್ಲ. ವಿಜಯ್ ಕೇಳಿಸ್ಕೊಳ್ಳಿ, ಈಗ ಬಿ ಎಸ್ ಯಡಿಯೂರಪ್ಪನವ್ರನ್ನ ಬಿಟ್ರೆ ಆಯ್ತಾ, ಲಿಂಗಾಯತ ನಾಯಕ ಅಥವಾ ಒಂದು ಲಿಂಗಾಯತ ಮತವನ್ನ ಸೆಳೆಯೋದಕ್ಕೆ ಪರ್ಯಾಯ ನಾಯಕ ಅಂತ ಬಿಜೆಪಿಯಲ್ಲಿ ಇದ್ರೂ ಕೂಡ ಅವರ ಒಂದು ವರ್ಚಸ್ಸಾಗಿರ್ಬಹುದು ಮತ್ತೊಂದಾಗಿರ್ಬಹುದು ಯಾವುದೂ ಕೂಡ ಅಷ್ಟರ ಮಟ್ಟಿಗೆ ಇಲ್ಲ. ಅಂದ್ರೆ ಗುರುತಿಸ್ಕೊಳ್ಳುವಲ್ಲಿ ಆ ಮಟ್ಟಿಗೆ ಯಶಸ್ವಿ ಆಗೋದಕ್ಕೆ ಯಾರ ಕೈಯಲ್ಲೂ ಕೂಡ ಸಾಧ್ಯ ಆಗಿಲ್ಲ. ಒಪ್ಕೊಳ್ತೀರಾ ಇದನ್ನ? ನೋಡಿ, ಒಂದು ವಿಷಯ ನಾವು ಒಪ್ಕೊಳ್ಳೇಬೇಕಾಗಿರೋದು, ಹೌದು, ಬಿ ಎಸ್ ಯಡಿಯೂರಪ್ಪನವರು ರಾಜಕೀಯ ಮುತ್ಸದ್ದಿ, ಅವರು ಒಂಥರ ಅವರು ಮಾಸ್ ಲೀಡರ್ ಅಂತ ಎಲ್ಲಾ ರೈಟ್ ನುಕ್ ಅಂಡ್ ಕಾರ್ನರ್ ಆಫ್ ಕರ್ನಾಟಕ ಗೊತ್ತಾಗಿದೆ. ಆಯ್ತಾ, ಅದು ಒಂದು ನಾವು ಒಪ್ಕೊಳ್ಳೇಬೇಕಾಗಿರೋದು. ಅದ್ರ ಜೊತೆಗೇನೆ ಯಡಿಯೂರಪ್ಪ ಆದ್ಮೇಲೆ ಬೇರೆ ಬಿಜೆಪಿ ಪಕ್ಷ ಬೇರೆ ಅವ್ರ ಸಮುದಾಯಕ್ಕೆ ತಲುಪಿಲ್ವಾ ಅನ್ನೋದು ತಪ್ಪಾಗತ್ತೆ. ಯಾಕಂದ್ರೆ ತಲುಪಿದೆ. ಯಾಕಂದ್ರೆ ನಾವು ಡೆವಲಪ್ಮೆಂಟ್ ಅಜೆಂಡಾ ಮಾಡ್ಬೇಕಾದ್ರೆ ಎಲ್ಲಾ ಸಮುದಾಯದವರನ್ನು ಇಟ್ಕೊಂಡೇನೆ ನಾವು ಡೆವಲಪ್ಮೆಂಟ್ ಅಜೆಂಡಾ ಮಾಡಿದ್ದು. ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್, ಅದನ್ನೇ ನಾವು ಮಾಡೋದು. ನಾವು ಹೌದು, ನಾವು ಒಪ್ಪೋಣ. ಓಕೆ, ಬಿ ಎಸ್ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಹಿರಿಯ ನಾಯಕ, ಹೌದು, ಒಪ್ಪೋಣ. ಆಯ್ತಾ, ಇದರಲ್ಲಿ ತಪ್ಪೇನು ಆಗಲ್ಲ, ನಾವು ಒಪ್ಪೋದ್ರಲ್ಲಿ ತಪ್ಪೇನಿಲ್ಲ. ಹಿರಿಯ ನಾಯಕ ಅಲ್ಲ ಸರ್, ಪರ್ಯಾಯ ನಾಯಕತ್ವವನ್ನ ಬೆಳೆಸಿಕೊಳ್ಳುವಂತಹ ಗುಣ ಇರುವಂತವ್ರು ಯಾರು ಕೂಡ ಇಲ್ಲವೇ ಇಲ್ಲ. ಅದ್ ನಿಜಕ್ಕೂ ಅಲ್ಲವೇ ಅಲ್ಲ. ಮಾತಾಡ್ತೀನಿ ವಿಜಯ್ ಅವರೇ, ಹೋಲ್ಡ್ ಆನ್ ಒಂದು ಬ್ರೇಕ್ ತಗೊಂಡ್ ಬರ್ತೀನಿ. ಸತ್ಯಪ್ರಕಾಶ್ ಅವ್ರ ಲೈನ್ ಅಲ್ಲಿ ಇರಿ, ನೀವು ಕೂಡ ಚರ್ಚೆ ಮುಂದುವರಿಯುತ್ತೆ ಒಂದು ವಿರಾಮದ ನಂತರ. ವಿರಾಮದ ನಂತರ ಈ ಸಂವಾದಕ್ಕೆ ಮತ್ತೆ ಸ್ವಾಗತ. ಎಸ್ ಕೇಶವ್ ಅವರು, ಏನ್ ಹೇಳ್ತೀರಿ? ಈಗ ಒಂದು ಕಾರ್ಯವ್ಯಾಪ್ತಿ ಅಂತ ಮಾತನಾಡಿದೆ ನಾನು. ನಿಜಕ್ಕೂ ಈ ಕಾರ್ಯವ್ಯಾಪ್ತಿ ಪ್ರಬಲವಾಗಿದೆಯಾ, ಸ್ಟ್ರಾಂಗ್ ಆಗಿದೆಯಾ? ಯಡಿಯೂರಪ್ಪನವರಿಗೆ ಇನ್ನೂ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಸಿಕ್ಕಂತಾಯ್ತಾ ಬಿಡ್ತಾ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ಈಗ ಇಲ್ಲಿ ಅವ್ರಿಗೆ ಉನ್ನತ ಸ್ಥಾನ ಸಿಕ್ಕಿರೋದು ಅನ್ನೋದಕ್ಕಿಂತ ಈ ಬೊಮ್ಮಾಯಿ ಅವರು ಲಿಂಗಾಯತರನ್ನ ಒಟ್ಟಾಗಿ ಇಟ್ಕೊಂಡು ಅವ್ರ ಮನವೊಲಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಬಿ ಜೆ ಪಿಗೆ ಅರಿವಾಗಿ ಇವತ್ತಿನ ದಿವಸ ಲಿಂಗಾಯತನ ಮನವೊಲಿಸ್ಬೇಕಂತಂದರೆ ಯಡಿಯೂರಪ್ಪ ಬಿಟ್ಟರೆ ಬೇರೆ ಇನ್ಯಾರು ನಾಯಕರಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವ್ರನ್ನ ತಗೊಂಡ್ಬಂದಿದ್ದಾರೆ ಅಷ್ಟೇ. ಇವಾಗ ಮೊನ್ನೆ ಇವರು ಮೋದಿ ಅವ್ರ ಭಾಷಣ ನೋಡ್ತಾ ಇದ್ವಿ. ಅವರು ಅದರಲ್ಲಿ ಹೇಳ್ತಾ ಇದ್ರು, ವಂಶವಾದ ಇಲ್ಲ, ಯುವಕರಿಗೆಲ್ಲ ಅವಕಾಶ ಮಾಡ್ಕೊ. ಈ ವಂಶವಾದ ಇಲ್ಲ ಅಂದರೆ ಇವಾಗ 8 ತಿಂಗಳಲ್ಲಿ ಚುನಾವಣೆ ಬರುತ್ತೆ. ಶಿಕಾರಿಪುರದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರಂತ ನೋಡೋಣ ನಾವು ಅದನ್ನು. ಯಾವ ಯಡಿಯೂರಪ್ಪನವ್ರ ಮಗರು ಕೊಡ್ತಾರ, ಯಾರು ಕೊಡ್ತಾರ ಅಂತ. ಮತ್ತು ಇವರು ಇನ್ನೂ ಯಡಿಯೂರಪ್ಪನವ್ರನ್ನ 75 ವರ್ಷ ಆಗಿದೆ ಅಂತ ಹಿಂದಕ್ಕೆ ಸರಿಸಿ ಮತ್ತೆ ಮುನ್ನೆಲೆಗೆ ತತ್ತಿರೋ ಕಾರಣ ಏನಂತಂದರೆ ಇವರಲ್ಲಿ ಒಂದು ಸೆಕೆಂಡ್ ರಂಗ್ ಲೀಡರ್ಶಿಪ್ಪೇ ಇಲ್ಲ. ಈ ಬಿ ಜೆ ಪಿನ ಗೆಲುವಿನ ಹತ್ರಕ್ಕೆ ತಗೊಂಡು ಹೋಗೋ ಅಂಥ ಶಕ್ತಿಯ ಗೆಲ್ಸೋದಂತೂ ಯಾರ ಕೈಲೂ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಅವರು ಅಷ್ಟು ಅಧಪತನಕ್ಕೆ ಇಳಿದೋಗ್ಬಿಟ್ಟಿದ್ದಾರೆ. ಆ ಗೆಲುವಿನ ಹತ್ರಕ್ಕೆ ತಗೊಂಡೋಗೋ ಶಕ್ತಿನೂ ಇನ್ನು ಯಾವ ನಾಯಕರಲ್ಲೂ ಇಲ್ಲ ಅಂತ ಬಿ ಜೆ ಪಿಗೆ ಮನವರಿಕೆ ಆಗಿ ಅಟ್ಲೀಸ್ಟ್ ಬಿ ಜೆ ಪಿ ಹತ್ರಕ್ಕಾದ್ರೂ ಹೋದರೆ ಯಡಿಯೂರಪ್ಪನ ಗುಡ್ ಬುಕ್ಸಲ್ಲಿ ಇಟ್ಕೊಂಡಿದ್ರೆ ನಾಳೆ ಇನ್ನೊಂದು 3ನೇ ಆಪರೇಷನ್ ಮಾಡ್ತಾ ಯಡಿಯೂರಪ್ಪನವರು ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ತಗೊಂಡೋಗಲ್ಲಿ ಇಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ಬಿ ಜೆ ಪಿಗೆ ಯಡಿಯೂರಪ್ಪನವ್ರು ಬಲವರ್ಧನೆ ಮಾಡೋದು ಬೇಕಾಗಿಲ್ಲ. ಇನ್ನೊಂದೇನು ಅವ್ರು ಬಿ ಜೆ ಪಿಗೆ ಏನಂದರೆ ಚುನಾವಣೆ ಗೆಲ್ಲಬೇಕು, ಸರ್ಕಾರ ನಡೆಸಬೇಕು ಅನ್ನೋದು ಒಂದು ಬಿಟ್ಟರೆ ಇನ್ನು ಯಾವುದೇ ಒಂದು ಜನಪರವಾದ ಕಾರ್ಯಕ್ರಮಗಳು ಇಲ್ಲ ಅವರಿಗೆ. ಏನಂದರೆ ಅಧಿಕಾರದಲ್ಲಿರಬೇಕು ಅನ್ನೋದು ಒಂದೇ ಅವ್ರ ಉದ್ದೇಶ ಬಿಟ್ಟರೆ ಇನ್ನು ಯಾವುದೇ ಒಂದು ಕಾಳಜಿ ಇಲ್ಲ. ನಮ್ಮ ರಾಜ್ಯ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಕೇಳೋರಿಲ್ಲ ಅಂಥ ಪರಿಸ್ಥಿತಿ ಇದೆ. ನಿರುದ್ಯೋಗ ಸಮಸ್ಯೆ ಇದೆ. ಇವರು ಮಾತ್ರ ಡೆವಲಪ್ಮೆಂಟ್ ಅಂತಾರೆ. ಯಾವ ಥರ ಅಭಿವೃದ್ಧಿ ಆಗಿದೆ ದಯವಿಟ್ಟು ಹೇಳ್ಬೇಕಾಗತ್ತೆ ಇವರು ಬಿಜೆಪಿ. ಹೇಳಿ ಅಲ್ಲಿ ವಿಜಯ್ ಅವರೀಗ
ಒಂದು BS ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ಈಗ BJPಯಲ್ಲಿ ಅನೇಕ ವಿಚಾರಗಳು ಅಥವಾ ಅಂದ್ರೆ ಈಗ ಅವರ ಕಾರ್ಯವ್ಯಾಪ್ತಿ ಬಗ್ಗೆ ನಾನು ಕೇಳಿದೆ. ನೀವೊಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ? ಈಗ ಸಂಸದೀಯ ಮಂಡಳಿಗೆ ಅವರು ಏನು ನೇಮಕ ಆಗಿದ್ದಾರೆ ಸಂಸತ್ ಲೆವೆಲಲ್ಲಿ, ಪಾರ್ಲಿಮೆಂಟರಿ ಲೆವೆಲಲ್ಲಿ, ಏನು ಅವರ ಕಾರ್ಯವ್ಯಾಪ್ತಿ ಏನು? ಈಗ ಪಕ್ಷದಲ್ಲಿ ಉನ್ನತ ಜವಾಬ್ದಾರಿ ಅಂದ ಮೇಲೆ ಸೊ ಇವರ ಜವಾಬ್ದಾರಿ ಏನಾಗಿರುತ್ತೆ? ಸೊ ಯಾವೆಲ್ಲ ಅಧಿಕಾರಿಗಳಿರುತ್ತೆ ಇವರಿಗೆ? ಇಲ್ಲ ನೋಡಿ, ಸದ್ಯಕ್ಕೆ ನಮ್ಮ ಕಣ್ಮುಂದೆ ಇರೋದು 2023 ಕರ್ನಾಟಕ ಚುನಾವಣೆ ಅಷ್ಟೇ, ಅದಕ್ಕೋಸ್ಕರನೇ ನೇಮಕ ಮಾಡಿರೋದು. ಇಲ್ಲ ನೋಡಿ, ಅದೇ ಕಾರ್ಯವ್ಯಾಪ್ತಿ ಹೇಳಿ ನನಗೆ. ಅವರ ಒಂದು ಜವಾಬ್ದಾರಿಗಳೇನು, ಅದು ಏನೆಲ್ಲ ಕೆಲಸಗಳು ನಿರ್ವಹಿಸ್ತಾರೆ? ಇಲ್ಲ, ಏನೇನ್ ಕೆಲಸ ನಿರ್ವಹಿಸ್ತಾರೆ ಅನ್ನೋದು ಈಗ ನೋಡಿ, ಅಧ್ಯಕ್ಷರಿಗೆ ಒಂದು ಅಲ್ಲ, ಕಾರ್ಯವ್ಯಾಪ್ತಿ ಇವತ್ತು ಇರುತ್ತೆ, ಅಲ್ಲಲ್ಲ, ಆಯ್ತಾ? ಒಂದ್ ನಿಮಿಷ. ಹಂಗೆ ಈಗ ನೀವು ನೇಮಕ ಮಾಡಿರುವಂತಹ ಅಥವಾ ಈ ಪೋಸ್ಟ್ ಏನು ಕಾರ್ಯವ್ಯಾಪ್ತಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನು ಉಪಯೋಗ ಆಗತ್ತೆ ಅದ್ರ ಬಗ್ಗೆ ಹೇಳಿ ಅಂತ. ಪ್ಲೀಸ್ ನೋಡಿ, ನಾವು ಏನನ್ನ ಒಂದು 100-150 ಟಿಕೆಟ್ ಯಡಿಯೂರಪ್ಪ ಹೇಳಿದವ್ರಿಗೆ ಕೊಡಿಸ್ತೀರಾ? ಆತರ ಕೇಳ್ತಾವ್ರೆ ಶಿಲ್ಪ ಅವ್ರು. ಇಲ್ಲ, ಹಂಗ್ ಕೇಳ್ತಾ ಇಲ್ಲ ಅವರು. ಅದು ನಿಮ್ಮ ಅರ್ಥ ಇರ್ಬೋದು ಸತ್ಯಪ್ರಕಾಶ್ ಅವರೇ. ಅಲ್ಲ, ನಿಮಗೂ ನೇರವಾಗಿ ಕೇಳ್ಬೇಕಂದ್ರೆ ನೇರವಾಗಿ ಕೇಳಿ ಸತ್ಯಪ್ರಕಾಶ್ ಸರಿ ನಾವೇನ್ ಕೇಳ್ತೀವಿ ಅಂದ್ರೆ, ಯಡಿಯೂರಪ್ಪನಿಗೆ ಏನಿರುತ್ತೆ ಅಧಿಕಾರ? ಯಡಿಯೂರಪ್ಪನವರು ಸೂಚಿಸಿರುವ ಎಷ್ಟು ಮಂದಿಗೆ ಟಿಕೆಟ್ ಸಿಗುತ್ತೆ ಬಿಜೆಪಿಯಲ್ಲಿ? ನಂದೊಂದು 3-4 ಪ್ರಶ್ನೆ ಕೇಳಿದ ಶಿಲ್ಪ ಅವರೇ. Yes, let him finish first, then ನೀವು ಕೇಳ್ಬೋದು. ಹೇಳಿ. ಬೊಮ್ಮಾಯಿ ನೇತೃತ್ವದಲ್ಲಿ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲೇ ನಡೆಯುತ್ತೆ, ಆಯ್ತಾ? ಸೊ ಅದಕ್ಕೆ ಅವರು ಯಾವ ತರ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ಯಡಿಯೂರಪ್ಪನವರ ಮಾತೇ ನಡೆಯುತ್ತೆ, ಮಾರ್ಗದರ್ಶನ ಅಂತಿದ್ದಾರೆ ಅವರು. ಅಲ್ಲಲ್ಲ, ನೋಡಿ ಇವ್ರದೇ ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲಿ 10 ಜನ ಇದ್ದಾರೆ ಮೇಡಮ್, 12 ಜನ ಇದ್ದಾರೆ ಅದರಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ನಡ್ಡಾಜಿ ಇದ್ದಾರೆ, ಮೋದಿ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, BL ಸಂತೋಷ್ ಜಿ ಇದ್ದಾರೆ, ಆಯ್ತಾ? ಒಬ್ಬರದೇ ಮಾತು ನಡೆಯುತ್ತೆ ಅನ್ನೋದು ಹೇಳೋದು ತಪ್ಪಾಗತ್ತೆ. ಇವತ್ತಿನ ದಿವಸ ಇವಾಗ ಇನ್ನು ಮಧ್ಯಾಹ್ನ ಅವ್ರನ್ನ ನೇಮಕ ಆಗಿದೆ, ಕಾರ್ಯವ್ಯಾಪ್ತಿ ಯಾವ ತರ ಮಾಡ್ತಾರೆ ಅನ್ನೋದು ಆ ಸಂಸದೀಯ ಮಂಡಳಿ ಬಿಟ್ಬಿಡೋಣ. ನಾವು ಇಲ್ಲಿ ಕೂತು ಚರ್ಚೆ ಮಾಡೋದು ಬೇಡ. ಕರ್ನಾಟಕದ ಎಲೆಕ್ಷನ್ ಚುನಾವಣೆನ ಯಾವ ತರ ಅಲ್ಲ, ಇವತ್ತಿನ ದಿವಸ ಚರ್ಚೆ ಆಗ್ತಿರೋದೇ ಅದು ಚರ್ಚೆ ಮಾಡೋದು ಬೇಡ ಅಂತಂದ್ರೆ ಹೆಂಗೆ? ಅಸಮಾಧಾನಗಳು ಭುಗಿಲೆದ್ದು ಪಕ್ಷ ಬಿಟ್ಟು ಹೋಗಿ ಮತ್ತೊಂದು ಪಕ್ಷವನ್ನ ಕಟ್ಟಿ, ಆಯ್ತಾ, ಅಲ್ಲಿ ಯಶಸ್ವಿ ಆಗದೆ ಮತ್ತೆ ವಾಪಸ್ ಪುನಃ ಬಿಜೆಪಿಗೆ ಬಂದು ತಮ್ಮ ಒಂದು ಸಾಮ್ರಾಜ್ಯವನ್ನ ಮರುಸ್ಥಾಪಿಸಿದಂತಹ ಹೆಗ್ಗಳಿಕೆ BS ಯಡಿಯೂರಪ್ಪನವ್ರಿಗಿದೆ. ಅದನ್ನಂತೂ ಒಪ್ಕೊಳ್ಳೇಬೇಕು, ಆಯ್ತಾ? ನೀವು ಪಕ್ಷ ಬಿಟ್ಟೋದವರು ಅಂತ ಯಾರು ಕೂಡ ಹೀಗಳಿರ್ಲಿಲ್ಲ, ಯಾಕಂತಂದ್ರೆ ಬಿಜೆಪಿಗೂ ಕೂಡ ಬಲ ಇರಲಿಲ್ಲ. ಅಲ್ಲ, ಇನ್ನೊಂದೇ ಅಂದ್ರೆ ಅವರು ಕಾರ್ಯವ್ಯಾಪ್ತಿ ಅಂತ ನೀವು ಕೇಳಿದ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇದ್ದಂಗಿದೆ. ಇವಾಗ ನಾನು ಮಧ್ಯಾಹ್ನ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಏನಂತಂದ್ರೆ ನಾನು ಮಾತಾಡ್ಬಿಡ್ತೀನಿ. ಒಂದ್ ನಿಮಿಷ ವಿಜಯ್ ಅವರೇ, ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ. ನೋಡಿ, ಈಗ ಯಡಿಯೂರಪ್ಪನವ್ರಿಗೆ ಮೋದಿ ಅವರು ಈ ಒಂದು ನೋಡಿ, ನೀವು ಮಾತಾಡ್ಬೇಕಾದ್ರೆ ಅಡ್ಡ ಬರ್ಲಿಲ್ಲ. ಒಂದು ನಿಮಿಷ ಸುಮ್ಮನೆ ಇರಿ, ನಾನ್ ಮಾತಾಡಿದ್ಮೇಲೆ ನೀವು ಮಾತಾಡಿ. ಈಗ ಮಧ್ಯಾಹ್ನ ನಾನು ಒಂದು ಸ್ಟೇಟ್ಮೆಂಟ್ ನೋಡಿದೆ, ಏನಂತಂದ್ರೆ ನೀವು ವಿಜಯ್ ಅವರೇ ಒಂದ್ ನಿಮಿಷ, ಯಾರು ಮಾತಾಡೋದು ಕೇಳಲ್ಲ, ನೀವು ಮಾತಾಡ್ತಾ ಇದ್ರೆ ನೀವು ಒಂದು ನಿಮಿಷ ನಾನು ಮಾತಾಡಿದ್ಮೇಲೆ ನೀವು ಮಾತಾಡಿ. ನೀವು ನೋಡಿ, ನಾನು ಮಾತಾಡಿದ್ಮೇಲೆ ನೀವು ಮಾತಾಡಿ. ಇಲ್ಲ ನಾನೇನ್ ಬಿಜೆಪಿ ಪರವಾಗಿ ಮಾತಾಡ್ತಿಲ್ಲ ರೀ ಸ್ವಾಮಿ. ನಿಮ್ ಬಿಜೆಪಿ ಪಕ್ಷ ಏನ್ ಗತಿ ಇದೆ ಬಂದಿದೆ ಅಂತ ನಾನು ಮಾತಾಡ್ತಾ ಇದ್ದೀನಿ. ಈಗ ಅವ್ರು ಮಧ್ಯಾಹ್ನ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಏನಂದ್ರೆ ಯಡಿಯೂರಪ್ಪನವ್ರಿಗೆ ದಕ್ಷಿಣ ಭಾರತದಲ್ಲಿ ಬಿಜೆಪಿನ ಬಲವರ್ಧನೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ. ದಕ್ಷಿಣ ಭಾರತದ ಕರ್ನಾಟಕ ಅಲ್ಲದೆ ಇಲ್ಲಿಯ ಚರ್ಚೆ ಕೇಳಿಸುತ್ತೆ ನಿಮಗೆ. ಎಲ್ಲರೂ ಮಾತಾಡಿದ್ರೆ ಚರ್ಚೆ ಉಪಯೋಗ ಇಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸತ್ಯಪ್ರಕಾಶ್ ಅವರು, ಒಂದ್ ನಿಮಿಷ ಕೇಶವ್ ಅವ್ರು ಏನೋ ಹೇಳ್ತಿದ್ದಾರೆ ನೋಡಿ. ನೀವು ಇದೆ ಪ್ರತಿಯೊಂದು ಪಕ್ಷದ ಬಗ್ಗೆ ಮಾತಾಡೋದಕ್ಕೆ. ಏನು ಬಿಜೆಪಿ ಏನು ಸತಿ ಸಾವಿತ್ರಿ ಪಕ್ಷನ? ಸರಿ, ಯಾವ ಪಕ್ಷ ಏನು ಅನ್ನೋದು ಇವಾಗ ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡೋದಲ್ಲ. ಇಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಡಿಸ್ಕಷನ್ ಆಗ್ತಿದೆ, ಮಾತಾಡೋಣ ನಾವು. ಈಗ ನೋಡಿ, ನಿಮ್ಮ ಪಕ್ಷಗಳನ್ನ ಪ್ರತಿನಿಧಿಸಿ ಬಂದಂತಹ ನಿಮಗೆ ಎಲ್ಲರಿಗೂ ಕೂಡ ನಿಮ್ಮ ಪಕ್ಷ ಶ್ರೇಷ್ಠನೇ. ಬೇರೆ ಪಕ್ಷದಲ್ಲಿರುವಂತಹ ಹುಳುಕನ್ನ ಎತ್ತಿ ಹಿಡಿಲೇಬೇಕು. ಅದು ನೀವು ಅದೇ ಕೆಲಸವನ್ನ ಮಾಡ್ತಾ ಇರೋದು ಪಕ್ಷದ ವಕ್ತಾರರಾಗಿ. ಸೊ ಅದನ್ನ ನಾವು ಯಾರೂ ಕೂಡ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಮಾತನಾಡೋ ಭರದಲ್ಲಿ
ಒಂದಷ್ಟು ಮಾತಿನಗಳ ಮೇಲೆ ಹಿಡಿತ ಕೂಡ ಇರಬೇಕಾಗತ್ತೆ. ಓಕೆ, ಈಗ ನೋಡಿ ಅವ್ರೆ, ಈಗ ಯಡಿಯೂರಪ್ಪನವ್ರಿಗೆ ಒಂದು ಸೂಚನೆ ಏನಂತಂದ್ರೆ ಈ ಪಾರ್ಲಿಮೆಂಟರಿ ಬೋರ್ಡ್ ತಗೊಂಡಿದ್ದಾದ್ಮೇಲೆ ದಕ್ಷಿಣ ಭಾರತದಲ್ಲಿ ಬಿಜೆಪಿನ ಬಲವರ್ಧನೆಗೊಳಿಸಬೇಕು ಅಂತೇಳಿ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅನ್ನೋ ಒಂದು ಮೆಸೇಜ್ ನಾನು ನೋಡಿದೆ. ಈಗ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಏನಾದ್ರು ಇವ್ರು ಪ್ರವಾಸ ಮಾಡ್ತಾರ, ಪಕ್ಷ ಕಟ್ಲಿಕ್ಕೆ ಆಗ್ತಾರ, ಅದನ್ನ ಉತ್ತರ ಕೊಡಬೇಕಾಗುತ್ತೆ. ಏನಂದ್ರೆ ಇದೊಂದು ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲದೆ ಚುನಾವಣಾ ಸಮಿತಿಯಲ್ಲಿ ಕೂಡ ಇವ್ರನ್ನ 14 ಜನದಲ್ಲಿ ಅವ್ರನ್ನೂ ಒಬ್ಬರನ್ನ ಮಾಡಿದ್ದಾರೆ. ಏನಂದ್ರೆ ಮುಂದೆ ಇನ್ನು 8 ತಿಂಗಳಲ್ಲಿ ಕರ್ನಾಟಕ ಚುನಾವಣೆ ಒಂದು ಉದ್ದೇಶದಿಂದ ಇವ್ರು ಸೇರಿಸಿದ್ದಾರೆ ಅಷ್ಟೇ. ಈಗ ನಿತಿನ್ ಗಡ್ಕರಿ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಕಾರಣ ಏನಂತಂದ್ರೆ ಮಹಾರಾಷ್ಟ್ರದಲ್ಲಿ ಸದ್ಯದಲ್ಲಿ ಏನು ಚುನಾವಣೆ ಇಲ್ಲ, ಇವಾಗ ಅಲ್ಲಿ ಬೇಕಾದ ಆಪರೇಷನ್ಗಳೆಲ್ಲ ಮಾಡೇ ಆಯ್ತು, ಇವಾಗ ಅವ್ರ ಸರ್ಕಾರಕ್ಕೂ ಬಂದಾಯಿತು. ಹಾಗಾಗಿ 8 ತಿಂಗಳು ಚುನಾವಣೆಗೋಸ್ಕರ ಯಡಿಯೂರಪ್ಪನವ್ರು ಉಪಯೋಗ ಮಾಡ್ಕೊತಿದ್ದಾರೆ. ಚುನಾವಣೆ ಆಗಿದ್ದಾದ್ಮೇಲೆ ಮುಂದಕ್ಕೆ ಆಪರೇಷನ್ ಮಾಡ್ಬೇಕಾದ್ರೆ ಇವ್ರು ಅನುಕೂಲ ಆಗ್ತಾರೆ ಅನ್ನೋ ಒಂದೇ ಉದ್ದೇಶಕ್ಕೆ ತಗೊಂಡಿದ್ದಾರೆ. ಅದಾಗಿದ್ದಾದ್ಮೇಲೆ ಯಡಿಯೂರಪ್ಪನವ್ರು ನಂಗೆ ನೇಪಥ್ಯಕ್ಕೆ ಸೇರಿಸ್ಬಿಡ್ತಾರೆ. ಏನಂತಂದ್ರೆ ಇವ್ರು ಏನಂತಂದ್ರೆ ಈ ನೋಡೋಣ ಅವ್ರ ಮಗನ ಅವ್ರು ಮುನ್ನೆಲೆಗೆ ತರ್ತಾರ ಅಥವಾ ಅವ್ರನ್ನೂ ಪಕ್ಕಕ್ಕೆ ಸರ್ಸ್ತಾರ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಏನಂತಂದ್ರೆ ಕರ್ನಾಟಕದ ಜನತೆ ಬಿಜೆಪಿನ ಪಕ್ಕಕ್ಕೆ ಸರಿಸಲಿಕ್ಕೆ ನಿರ್ಧಾರ ಮಾಡಿ ಆಗಿದೆ. ಇವ್ರು ಏನೇ ಸರ್ಕಸ್ ಮಾಡಿದ್ರು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಕರ್ನಾಟಕ ಜನತೆ ಅದು ನಿರ್ಧಾರ ಮಾಡಾಗಿದೆ ಅಷ್ಟೇ. ಎಸ್ ಹೇಳಿ ಸತ್ಯಪ್ರಕಾಶ್ ಸರ್ ಹೇಳಿ. ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಬಹಳ ತೀಕ್ಷ್ಣವಾಗಿ ಅಂತ ಹೇಳಿದ್ರೆ. ಒಂದ್ ನಿಮಿಷ ವಿಜಯ್, ಈಗ ನೋಡಿ ಒಬ್ಬೊಬ್ರು ಈಗ ಒಂದಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಇದೆ. ಆಮೇಲೆ ಚುನಾವಣಾ ಮಂಡಳಿಗೆ ಹಾಕಿರೋದು ಎಲ್ಲದೂ ಕಾಂಗ್ರೆಸ್ ಅವ್ರನ್ನ ಭಯ ಆಗ್ತದೆ, ಆಮ್ ಆದ್ಮಿ ಪಕ್ಷಕ್ಕೂ ಅವರು ಬಟ್ಟೆ ಒದ್ದೆ ಮಾಡ್ಕೊತಾ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಆಯ್ತು, ಹೇಳಿ ಸತ್ಯಪ್ರಕಾಶ್ ಸರ್ ಹೇಳಿ. ಯಾರು ಇಂಟರ್ವ್ಯೂನ್ ಮಾಡಬೇಡಿ ದಯವಿಟ್ಟು, ಅಟ್ಲೀಸ್ಟ್ ಅಲೋ ಮಿ ಟು ಸ್ಪೀಕ್. ನಾನು ಕೇಳೋದು 3-4 ಮೂಲಭೂತ ಪ್ರಶ್ನೆಗಳು. ಮೊದಲನೇದಾಗಿ, ಆಯ್ತು ಯಡಿಯೂರಪ್ಪ ಅವರಿಗೆ ಉನ್ನತ ಸ್ಥಾನಮಾನ ಕೊಟ್ಟಿದ್ದೀರಾ, ಯಾವ ಉನ್ನತದಲ್ಲಿ ರ್ಯಾಂಕ್ ಎಷ್ಟನೇ ರ್ಯಾಂಕು ದೇವ್ರಿಗೆ ಗೊತ್ತು, ಆಯ್ತು. ಈಗೇನು ಅವ್ರು ನೆಕ್ಸ್ಟ್ ಬಿಜೆಪಿ ಅಧ್ಯಕ್ಷರು ಯಾರಾಗ್ತಾರೆ ಅಂತ ಯಡಿಯೂರಪ್ಪ ಅವ್ರ ಚಾಯ್ಸ್ ಇರುತ್ತಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೆಕ್ಸ್ಟ್ ಅವ್ರಿಗೆ ಆಸೆ ಇದೆ, ನನಗೆ ಮೋಸ ಮಾಡಿದೆ ಬಿಜೆಪಿ, ನಾನು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು, ನನ್ನಿಂದನೇ ಈ ಪಕ್ಷ ಕಟ್ಟಿದ್ದು, ನಾನೇ 2 ಸತಿನೂ ಅಧಿಕಾರಕ್ಕೆ ತಂದಿದ್ದು ಈ ಪಕ್ಷಕ್ಕೆ, ನನ್ನ ಕಟಾಕೃ ಪಕ್ಷದಿಂದ ನನಗೆ ನೀವು ಮೋಸ ಮಾಡಿದಿರ, ನನಗೆ ಮತ್ತೆ 2023ರಲ್ಲಿ ನನಗೆ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿ ಅಂತ ಕೇಳ್ತತೆ. ನೀವು ಅದನ್ನ ಒಪ್ತೀರಾ ಅಲ್ವಾ? ಅದೇ ನಿಮ್ ಸ್ಪೆಕ್ಯುಲೇಷನ್ ಸರ್, ಅದು ನಿಮ್ ಸ್ಪೆಕ್ಯುಲೇಷನ್ಸ್ ಎಲ್ಲ ಯಾರು ಆನ್ಸರ್ ಹೇಳಕ್ ಆಗಲ್ಲ. ಅದು ಒಂದ್ ನಿಮಿಷ ಇರಿ, ವೇಟ್ ಐ ಹ್ಯಾಡ್ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ರಿ. ಅದ್ ಯಾಕ್ರಿ ಜನರು ಕೇಳ್ತಾರ್ರಿ, ನಾನು ಒಬ್ನೇ ಅಲ್ಲ. 3ನೇದು 224 ಸೀಟಲ್ಲಿ ಅವ್ರ ಬೆಂಬಲಿಗರು 100-150 ಜನ ಇದಾರೆ. ಯಾಕಂದ್ರೆ ಅವರೇ ಬೆಳೆಸಿದ ಪಕ್ಷ, ಯಾವ ಸಂತೋಷ್ ಬೆಳೆಸಿದ ಪಕ್ಷ ಅಲ್ಲ ಇದು, ಆಯ್ತಾ? ಅವ್ರು 150 ಸೀಟ್ಗೆ ಅವ್ರಿಗೆ ಗ್ಯಾರಂಟಿ ಕೊಡ್ತೀರಾ? ಅವ್ರು ಹೇಳಿರೋ ಕ್ಯಾಂಡಿಡೇಟ್ ನ ನಿಲ್ಸ್ತೀವಿ ಅಂತ ಗ್ಯಾರಂಟಿ ಕೊಡ್ತೀರಾ? 3ನೇದು. 4ನೇ ಪ್ರಶ್ನೆ, ಅವ್ರೀಗ ಸ್ವತಂತ್ರವಾಗಿ ಹೋಗಿ ಇಡೀ ಕರ್ನಾಟಕದಲ್ಲಿ ಟೂರ್ ಮಾಡಿ ಬಿಜೆಪಿ ಪಕ್ಷವನ್ನು ಸದೃಢಪಡಿಸಬೇಕು ಅಂತ ನಿಶ್ಚಯಿಸಿದ್ದಾರೆ. ಅದಕ್ಕೆ ನೀವು ಅವ್ರ ನಾಯಕತ್ವವನ್ನು ಒಪ್ಪಿ ಅವ್ರ ನಾಯಕತ್ವದಲ್ಲಿ ಹೋಗಿ 2023ರಲ್ಲಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಘೋಷಿಸ್ತೀರಾ? 4ನೇ ಪ್ರಶ್ನೆ, ಅವ್ರಿಗೆ ನೀವು ಮತ್ತೆ ಮೋಸ ಮಾಡಲ್ಲ ಅಂತ ಯಡಿಯೂರಪ್ಪ ಅವ್ರಿಗೆ ಯಾಕೆ ಗ್ಯಾರಂಟಿ? ಯಾಕಂದ್ರೆ ಯಡಿಯೂರಪ್ಪ ಯಾವತ್ತು ನನಗೆ ಸೆಂಟ್ರಲ್ ನನಗೆ ಏನನ್ನ ಕೊಡಿ, ನನಗೆ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿ, ನನಗೆ ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲಿ ಮಾಡಿ, ಅವ್ರು MP ಆದಾಗ್ಲೂ ಮಂತ್ರಿ ಸ್ಥಾನ ಬೇಕಾದ್ರೆ ನನಗೆ ಬೇಡ ಅಂತ ಹೇಳಿದವ್ರು ಫಸ್ಟೇ ಬರ್ದ್ಬಿಟ್ರು, ನನಗೆ ಮಂತ್ರಿ ಸ್ಥಾನ ಬೇಡ ಅಂತ. ಯಾಕಂದ್ರೆ ಅವರ ಕರ್ಮಭೂಮಿ ಬಂದ್ಬಿಟ್ಟು ಕರ್ನಾಟಕ. ನೀವೇನ್ ಮಾಡ್ತಾ ಇದ್ರಿ? ಅವ್ರು ಎಲ್ಲಿ ಸ್ಟ್ರಾಂಗ್ ಇದಾರೋ ಎತ್ಬಿಟ್ಟು ಒಂದು ಇನ್ಕಾನ್ಸಿಕ್ವೆನ್ಷಿಯಲ್ ಪೊಸಿಷನ್ ಅಲ್ಲಿ ಹಾಕಿ ಅವ್ರನ್ನ ನಿಮ್ಮನ್ನ ಉನ್ನತ ಸ್ಥಾನ ಹಂಗ್ ನೋಡಿದ್ರೆ ಗವರ್ನರ್ ಉನ್ನತ ಸ್ಥಾನನೇ ಅಲ್ವಾ? ಗವರ್ನರ್ ಉನ್ನತ ಸ್ಥಾನ ಅಲ್ವಾ ಮುಖ್ಯಮಂತ್ರಿಗಿನ್ನ? ಸೊ ಅವ್ರು ನೀವು ಗವರ್ನರ್ ಕೇಳಿದ್ರು, ಅವ್ರು ಬೇಡ ಅಂದ್ರೆ ಅವ್ರಿಗೆ ಏನ್ ಇಷ್ಟ ಬೇಕೋ ಅದು ಕೊಡ್ರಿ. ಅವ್ರಿಗೆ ಯಾವ್ದು ಇಷ್ಟ ಇಲ್ಲ, ಈಗ ಅವ್ರಿಗೆ ಏನ್ ಇಷ್ಟ ಬೇಕು ಅಂದ್ರೆ ಏನಿದೆ ಅಂತ ಸರ್? ಈಗ ಸತ್ಯಪ್ರಕಾಶ್ ಸರ್ ಏನ್ ಅವರ ರಿಕ್ವೈರ್ಮೆಂಟ್ ಇದೆ, ಅವ್ನಿಗೆ ಏನ್ ಇಷ್ಟ ಅಂತ ಕೇಳ್ತಾ ಇದೀರಿ. ಸೊ ನಿಮಗೆ ಏನಾದ್ರೂ ಗೊತ್ತಿದೆಯಾ? ಅವ್ರಿಗೆ ನಡೆದಿರೋ ಮೋಸ ಅದನ್ನ ರಿವರ್ಸ್ ಮಾಡ್ಬಿಟ್ಟು ಇನ್ನೊಂದ್ಸತಿ ಮುಖ್ಯಮಂತ್ರಿ ಆಗ್ಬೇಕು ಯಡಿಯೂರಪ್ಪ ಅವರು. ಬೇಕಂದ್ರೆ ಕೇಳಿ ಅವ್ರಿಗೆ ಎಸ್ ಅಂತಾರೆ, ನನ್ನ ನೇತೃತ್ವದಲ್ಲಿ ಹೋಗ್ಬೇಕು 2023ರಲ್ಲಿ ಅಂತ ಹೇಳ್ತವ್ರೆ ಅವರು. ಅವ್ರನ್ನ ತಗೊಂಡೋಗ್ಬಿಟ್ಟು ನೀವು ಮಾರ್ಗದರ್ಶಕ ಮಂಡಲ ಅಂದ್ರೆ, ಅವ್ರು ಮಾರ್ಗದರ್ಶಕ ಮಂಡಲ ನಾನು ಮಾರ್ಗದರ್ಶನ ಮಾಡ್ತೀನಿ ಅಂದ್ರ, ಇಲ್ಲಾಂದ್ರೆ ನಾನು ನಾಯಕತ್ವ ವಹಿಸ್ತೀನಿ ಅಂತ ಹೇಳಿದ್ರ? ಅಲ್ಲ, ಈಗ ಇವತ್ತು ನೇರವಾಗಿ ಅವರೇ ಹೇಳ್ಬಿಟ್ಟಿದಾರಲ್ಲ ಸತ್ಯಪ್ರಕಾಶ್ ಅವರೇ, ಒಂದಷ್ಟು ವಿಚಾರಗಳನ್ನು ಮಾತಾಡ್ಬಿಟ್ಟಿದಾರಲ್ಲ. ಒಂದ್ ನಿಮಿಷ ಬಿಜೆಪಿಯ ಬಿ ಟೀಮ್. ನಾನು ಯಾಕೆ ಯಡಿಯೂರಪ್ಪರ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಇವತ್ತು ಟಾಪಿಕ್ ಇರೋದು ಯಡಿಯೂರಪ್ಪ ಮತ್ತೆ ಬಿಜೆಪಿ ಸವಾಸ, ನಂದೇನಿಲ್ಲ ಕಾಂಗ್ರೆಸ್ ಪಕ್ಷ. ಒಂದ್ ನಿಮಿಷ ಇರ್ರಿ, ನೀವು ಅಷ್ಟು ಮಾತಾಡಿದ್ರೆ ನಾನು ಮಾತಾಡಿಲ್ಲ. ಆರಾಮಾಗಿರ್ರಿ, ಸ್ವಲ್ಪ ಆರಾಮಾಗಿರ್ರಿ. There is no doubt in my mind. ಒಟ್ಟಾರೆಯಾಗಿ ಸತ್ಯಪ್ರಕಾಶ್ ಅವರಂತೂ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕ ಅನ್ನೋದನ್ನಂತೂ ಒಪ್ಕೊಳ್ತಾರೆ.
ಬಿಜೆಪಿಯ ಪ್ರಶ್ನಾತೀತ ನಾಯಕ ಅನ್ನೋದು ನಾನು ಒಪ್ಕೊಂತೀನಿ. Yes. ಆಮೇಲೆ ನಮ್ಮ ಬಿ ಟೀಮ್ ಹೇಳ್ತಾ ಇದ್ರು, ಬಿಜೆಪಿಯ ಬಿ ಟೀಮ್ ಯಾಕೆ ಯಡಿಯೂರಪ್ಪನ ಬಗ್ಗೆ ಮಾತಾಡ್ತೀರಾ ಅಂದ್ರೆ, ನಾವು ಯಡಿಯೂರಪ್ಪ ಅವ್ರಿಗೆ ಒಂದು ವ್ಯಾಲ್ಯೂ ಕೊಡ್ತೀವಿ. ಯಾಕಂದ್ರೆ ಯಾಕಂದ್ರೆ he is a ಅವ್ರ secular- ಬಗ್ಗೆ ಹೇಳ್ತೀನಿ ಅವ್ರ ಹೇಳ್ತೀನಿ ಪಕ್ಷದ leaders ಬಗ್ಗೆ ಮಾತಾಡೋಕೆ ಏನು ಇಲ್ವೇ ಇಲ್ಲ. ಹೇಳ್ತೀನಿ ಒಂದ್ ನಿಮಿಷ ಪಕ್ಷದಲ್ಲಿ ಒಂದ್ ನಿಮಿಷ ಯಾರು ಲೀಡರ್ ಅಂತಾನೆ ಇಲ್ಲವಲ್ಲ. ಈ ಕಡೆ ಒಂದ್ ನಿಮಿಷ ಇರ್ರಿ, ಹೇಳ್ತೀನಿ ಇರ್ರಿ. ವಿಜಯ್, MP you should get out of this. You should get out of this habit of intervening. Please wait. I never intervene. Okay? ನಾನೇನ್ ಹೇಳ್ತೇನೆ, ನಾವ್ ಯಾಕೆ ಯಡಿಯೂರಪ್ಪ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ನಾನ್ ಯಾಕೆ ಮಾತಾಡ್ತೀನಿ ಅನ್ನೋದು ಹೇಳ್ತೀನಿ. ಬಿಕಾಸ್ ಈಸ್ ಅ ಸೆಕ್ಯುಲರ್ ಪರ್ಸನ್. ಅವರು ಚೀಫ್ ಮಿನಿಸ್ಟರ್ ಆದಾಗ ಈ ತರ ಗಲಭೆಗಳಾಗಿಲ್ಲ. 1 ವರ್ಷ ಇದ್ರು, 1 ವರ್ಷ ಚಿಲ್ಲರೆ ಅವ್ರು ಚೀಫ್ ಮಿನಿಸ್ಟರ್ ಇದ್ರು. ಯಾವ್ದನ ಅಜ್ಜ ಇವೆಲ್ಲ ಬಂತ, ಸ್ಕಾರ್ಫ್ ಇಶ್ಯೂ ಇವೆಲ್ಲ ಬಂತ, ಇವತ್ತು ಟಿಪ್ಪು ಗಿಪ್ಪು ಇವೆಲ್ಲ ಬಂತ, ಸಾವರ್ಕರ್ ವರ್ಸಸ್ ಟಿಪ್ಪು ಇವೆಲ್ಲ ಬಂತ, ಈದ್ಗಾ ಮೈದಾನ್ ಬಂತ. ಅವ್ರು ಯಾವತ್ತು ಕರ್ನಾಟಕದಲ್ಲಿ ಅವರು ಮುಖ್ಯಮಂತ್ರಿ ಆಗಿರೋವರೆಗೂ ಯಾವತ್ತು ಕೋಮು ಗಲಭೆಗಳು ಮಾಡೋದು ಬಿಟ್ಟಿರೋ ಮುಖ್ಯಮಂತ್ರಿ ಅಲ್ಲ. ಯಾವಾಗ ಬೊಮ್ಮಾಯಿ ಬಂದ್ರು ಅವಾಗ ಇದೆಲ್ಲ ಸ್ಟಾರ್ಟ್ ಆಯ್ತು. ಸೊ ನಾವು ಯಡಿಯೂರಪ್ಪ ಅವ್ರು ಬಿಜೆಪಿ ಅವರೇ ಆಗಿರ್ಬೋದು, ವಿ ನೀಡ್ ಟು ಕಾಲ್ ದ ಸ್ಪೇಡ್ ಈಸ್ ಅ ಗುಡ್ ಸೆಕ್ಯುಲರ್ ಲೀಡರ್. ನಾವ್ ಅದನ್ನ ಅವ್ರ ಭ್ರಷ್ಟಾಚಾರ ಅದೆಲ್ಲ ಇದೆ, ನಾನೇನಿಲ್ಲ ಅನ್ನಲ್ಲ. ಒಂದು ಮನುಷ್ಯನಲ್ಲಿ ಒಳ್ಳೆ ಗುಣ ಇರುತ್ತೆ, ಸ್ವಲ್ಪ ಕೆಟ್ಟ ಗುಣ ಇರುತ್ತೆ. ಭ್ರಷ್ಟಾಚಾರ ಭ್ರಷ್ಟಾಚಾರ ಒಪ್ಕೊಳ್ಬಹುದು ಅಂತ ಇವ್ರು ಹೇಳ್ತಾ ಇರೋ ಉದ್ದೇಶ. ಭ್ರಷ್ಟಾಚಾರ ಮಾಡದೆ ಪರವಾಗಿಲ್ಲ, ಬೇರೆ ಇನ್ನೇನು ಇದು ಏನಂತಂದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿರೋವರೆಗೂ ಅವ್ರನ್ನ ಹುರ್ಕೊಂಡು ತಿಂತಾ ಇದ್ರು ಇವರು. ಇವತ್ತಿನ ದಿವಸ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ಓಕೆ, ವಿಜಯ್ ಅವರು ಏನ್ ಇದೆಲ್ಲ ಮಾಡ್ತಾ ಇದ್ದೀರಿ? ಈಗ ಸದ್ಯಕ್ಕೆ ಕೊನೆಯ ಹಂತದಲ್ಲಿ ಈಗ ಯಡಿಯೂರಪ್ಪನವರು ಸಿಎಂ ಸ್ಥಾನದಿಂದ ಕೆಳಗಿಳಿದು ಇಷ್ಟು ದಿನ ಆದ್ಮೇಲೆ ಬಿಜೆಪಿ ಪಕ್ಷಕ್ಕೆ ಜ್ಞಾನೋದಯ ಆಯ್ತು, ಅವ್ರಿಗೊಂದು ಇನ್ನು ಉನ್ನತ ಸ್ಥಾನ ಕೊಡಬೇಕು ಅಂತ. ಇದೆಲ್ಲವೂ ಕೂಡ ಮುಂಬರುವಂತಹ ಎಲೆಕ್ಷನ್ ಟಾರ್ಗೆಟ್, ನಥಿಂಗ್ ಎಲ್ಸ್. ಅವರಿಗೆ ಉನ್ನತ ಸ್ಥಾನ ಕೊಡಬೇಕು ಅನ್ನೋದು ಅಲ್ಲ, ಮತ್ತೊಂದು ಅಲ್ಲ. ಇನ್ನೇನಿದ್ರು ನಿಮ್ಮ ಕಣ್ಣು ಮುಂದೆ ಇರೋದು ಮುಂದಿನ ಎಲೆಕ್ಷನ್ ಗೆಲ್ಬೇಕು, ಯಡಿಯೂರಪ್ಪನವ್ರನ್ನ ಪ್ಲೀಸ್ ಮಾಡಬೇಕು, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವ್ರಿಗೆ ಬರುವಂತಹ ಮತಗಳ ಮೇಲೆ ಕಣ್ಣು, ಅವರ ಹಿಂದಿರುವಂತಹ ಮತಗಳ ಮೇಲೆ ಕಣ್ಣು ಅಷ್ಟೇ. ಒಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಕಾಂಗ್ರೆಸ್ ವಕ್ತಾರರು ಸತ್ಯಪ್ರಕಾಶ್ ಅವರು ಒಂದ್ 4-5 ಹೈಪೋಥೆಟಿಕಲ್ ಕ್ವೆಶನ್ಸ್ ಕೇಳಿದ್ರು ಬಿಜೆಪಿ. ದಯವಿಟ್ಟು ಕ್ವಿಕ್ ಆಗಿ ಹೇಳಿ ಅದಕ್ಕೆ ಉತ್ತರನ. ಸೊ ಅದನ್ನ ಹೇಳ್ತಾನೆ, ಈ 5 ಹೈಪೋಥೆಟಿಕಲ್ ಕ್ವೆಶನ್ಗೆ ಇಟ್ ಡಸ್ ನಾಟ್ ಡಿಸರ್ವ್ ಎನಿ ರೆಸ್ಪಾನ್ಸ್. ಆನ್ಸರ್ ಕೊಡೋದಕ್ಕೆ ಇಟ್ ಡಸ್ ನಾಟ್ ಡಿಸರ್ವ್ ಎನಿ ರೆಸ್ಪಾನ್ಸ್ ಅಟ್ ಆಲ್. You don't have answers. ಹೈಪೋಥೆಟಿಕಲ್ ಕ್ವೆಶನ್ಸ್. You don't have answers. ಆಯ್ತಾ? You don't have the spine to answer those questions. 2023 ಎಲೆಕ್ಷನ್ BSY ಅವರ ಮಾರ್ಗದರ್ಶನದಲ್ಲಿ, ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ನಡೆಯುತ್ತಾ ಡೆವಲಪ್ಮೆಂಟ್ ನೇತೃತ್ವ ಬೇಕಾದ್ರೆ ಮಾರ್ಗದರ್ಶನ ಬೇಡ. ಯೋಜನೆಗಳು ರೀಚ್ ಆಗಿದೆ. ಸತ್ಯಪ್ರಕಾಶ್ ಅವರೇ, ನೀವೇ ಹೇಳ್ತೀರಿ, ನಿಮ್ಮ ಮಾತನ್ನ ಪ್ಲೀಸ್ ಡೋಂಟ್ ಕಾಂಟ್ರಡಿಕ್ಟ್ ಯುವರ್ ಸ್ಟೇಟ್ಮೆಂಟ್. ನಾವು ಮಾತಾಡೋದಕ್ಕೆ ನಿಮ್ಮ ಡಿಸ್ಟರ್ಬ್ ಮಾಡಲಿಲ್ಲ, ಆಯ್ತಾ? ಇವಾಗ ನಾವು ಹೋಗ್ತಾ ಇರ್ಬೇಕಾದ್ರೆ ಭ್ರಷ್ಟಾಚಾರದಲ್ಲೂ ಹಿಂಗೆ ಸರ್ ಕಾಂಪಿಟೇಷನ್. ನಿಮ್ ಪಕ್ಷ ಮಾಡ್ಲಿಲ್ವಾ, ನಮ್ ಪಕ್ಷ ಮಾಡ್ಲಿಲ್ವಾ? ಇವಾಗಲೇ ಹೇಳ್ದಲ್ಲ ಸತ್ಯಪ್ರಕಾಶ್ ಅವರು, ಭ್ರಷ್ಟಾಚಾರ ಮಾಡ್ತಿದ್ರು ಪರವಾಗಿಲ್ಲ ಅದು ಅಂತೇಳಿ. ಆಯ್ತಾ? ಜನಗಳಿಗೆ ಯೋಜನೆಗಳು ಯಾವ ತರ ತಲುಪಿದೆ ಅನ್ನೋದ್ರ ಬಗ್ಗೆ ನಾವು ಹೋಗ್ತಾ ಇರೋದು ಹೊರತು ಬೇರೆ ಯಾವ ಅಜೆಂಡಾ ಇದನ್ನ ಹೋಗ್ತಾ ಇಲ್ಲ. ಇವ್ರಿಗೂ ನನ್ನ ಪ್ರಶ್ನೆ ಇಷ್ಟೇ ವಿಜಯ್, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಈಗ ನೀವು ಸತ್ಯಪ್ರಕಾಶ್ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂದ್ಬಿಟ್ರಿ, ಮುಗೀತು, ದಟ್ಸ್ ಎನಫ್. ಓಕೆ, ಈಗ ನಾನ್ ಪ್ರಶ್ನೆ ಕೇಳಿದೆ, ಯಾಕೆ ಇಷ್ಟು ಲೇಟು? ಆಯ್ತಾ, ನೀವು ಹಂಗೆ ಸ್ಥಾನ ಕೊಡೋದಾಗಿದ್ರೆ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರಲ್ಲ, ಅಥವಾ ಕೆಳಗಿಳಿದ್ರಲ್ಲ, ನೀವೇ ಹೇಳೋ ಪ್ರಕಾರ ಸ್ವಯಂ ಪ್ರೇರಿತವಾಗಿ ಕೆಳಗಿಳಿದ್ರಲ್ಲ, ಅವಾಗ್ಲೇ ಕೊಡಬಹುದಾಗಿತ್ತಲ್ಲ ಉನ್ನತ ಜವಾಬ್ದಾರಿ, ಬೇರೆ ಜವಾಬ್ದಾರಿಗಳನ್ನ ಕೊಡಬಹುದಾಗಿತ್ತಲ್ಲ. ಯಾಕೆ ಇಷ್ಟು ದಿನ ಕಾದು ಈಗ ಎಲೆಕ್ಷನ್ ಹೊಸ್ತಿಲಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಸ್ಥಾನಮಾನ ಕೊಡಬೇಕು ಅಂತ ನೀವು ಮುಂದಾದ್ರಿ? ಅಲ್ಲ ಅಂದ್ರೆ ಒಂದು ಕೇಳ್ತೇನೆ, ಆವಾಗ ಕೊಟ್ಟಿದ್ರೆ ಏನಾಗಿರೋದು, ಇವಾಗ ಕೊಟ್ಟಿದ್ರೆ ಏನಾಗಿರೋದು? ವಾಟ್ ಇಸ್ ದ ಡಿಫರೆನ್ಸ್? ವಾಟ್ ಡಿಫರೆನ್ಸ್ ವುಡ್ ಹ್ಯಾವ್ ಬೀನ್ ಮೇಡ್? ಆವಾಗ ಕೊಟ್ಟಿದ್ರೆ ಬೇರೆ ತರ ಮಾತಾಡ್ತಾರೆ, ಇವಾಗ ಕೊಟ್ಟಿದ್ದಕ್ಕೆ ಈಗ ಈಗ ಕೊಟ್ಟಿರೋದಕ್ಕೂ ಮಾತಾಡ್ತಾರೆ. ಅಲ್ಲಲ್ಲ, ಈಗ ಕೊಟ್ಟಿರೋದಕ್ಕೂ ಮಾತಾಡ್ತಾರೆ, ಅದು ಬೇರೆ ಪ್ರಶ್ನೆ. ಬೇರೆಯವ್ರು ಏನೋ ಮಾತಾಡ್ತಾರೆ ಅಂತೇಳಿ ನೀವು ನಿಮ್ಮ ಪಕ್ಷದಲ್ಲಿ ನಿಮ್ಮ ನಾಯಕರಿಗೆ ಕೊಡಬೇಕಾದಂತಹ ಸ್ಥಾನಮಾನಗಳನ್ನ ಕೊಡದೆ ಬೇರೆ ಪಕ್ಷದವ್ರನ್ನ ಪ್ಲೀಸ್ ಮಾಡೋದಕ್ಕೆ ಇದೀರಿ ಹಾಗಾದ್ರೆ ನೀವು? ನಮ್ಮ ಪಕ್ಷಕ್ಕೆ ಗೊತ್ತಿರುತ್ತೆ, ಆಯ್ತಾ? ನಾವು ಜನಗಳ ಬಾಯಿಗೆ ಇವುಗಳ ಕಾಂಗ್ರೆಸ್ ಪಕ್ಷ ಕೇಳ್ತಾರೆ ಅಂತ ನಾವು ಮಾಡಕ್ಕಾಗಲ್ಲ, ಆಯ್ತಾ? ವಾಟ್ ಡಿಫರೆನ್ಸ್ ಡಸ್ ಇಟ್ ಮೇಕ್? ಆವಾಗ ಕೊಟ್ಟಿದ್ರೆ ಏನಾಗಿರೋದು, ಇವಾಗ ಕೊಟ್ಟಿದ್ದಕ್ಕೆ ಏನಾಗಿದೆ? ಏನೂ ಆಗಲ್ಲ. ಮಾರ್ಗದರ್ಶನ ಇರ್ಲೇಬೇಕು. ಅಷ್ಟೇ ಕೇಳಿದ್ದು, ಯಾಕೆ ಕೊಡ್ಲಿಲ್ಲ ಅಂತ. ಅವಾಗ ಯಾಕೆ ಕೊಡ್ಲಿಲ್ಲ? ನಾನು ಉತ್ತರ ಕೊಡ್ತೀನಿ, ಅವ್ರ ಹತ್ರ ಉತ್ತರ ಇಲ್ಲ, ನಾವು ಉತ್ತರ ಕೊಡ್ತೀನಿ ತಗೊಳ್ಳಿ. ಅವ್ರ ಟೀಕೆಗಳಿಗೆ ಹೆದರಿ ಕೊಡ್ಲಿಲ್ವಾ? ಏನ್ ಕತೆ?
ಅವ್ರಿಗೆ ನೇತೃತ್ವ ಬೇಕು ಶಿಲ್ಪ ಅವರೇ, ಮಾರ್ಗದರ್ಶನ ಕೊಟ್ಟವ್ರು ಇವರು. ಯಡಿಯೂರಪ್ಪ ಅವ್ರಿಗೆ ಬೇಕಾಗಿರೋದು ನೇತೃತ್ವ. ಹಿ ವಾಂಟ್ಸ್ ಟು ಬಿಕಮ್ ದ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಈಗ ಈಗ ಸರಿ ಅವ್ರು ಮಾತಾಡಿದ್ದೆ ನಾನು ಹೇಳ್ತೀನಿ. ಈಗ ನಾನು ಡಿಬೇಟ್ ಸ್ಟಾರ್ಟಿಂಗ್ ಎಲ್ಲ ಹೇಳ್ತಾ ಇದ್ದೆ, ಇದೇನಂದ್ರೆ ಪಾರ್ಲಿಮೆಂಟರಿ ಬೋರ್ಡ್ ಆಗಾಗ ರಿಫಾರ್ಮ್ ಆಗ್ತಾನೆ ಇರ್ತದೆ. ಏನಂತಂದ್ರೆ ಮುಂಬರುವ ಚುನಾವಣೆಗಳ ದೃಷ್ಟಿ ಇಟ್ಟುಕೊಂಡು ಅದನ್ನ ರಿಫಾರ್ಮ್ ಮಾಡಿ ಕೆಲವ್ರನ್ನ ಸೇರಿಸ್ಕೋತಾರೆ, ಕೆಲವ್ರನ್ನ ಬೈತಾರೆ. ಆ ಒಂದು ಎಕ್ಸಸೈಸ್ ಇಲ್ಲಿ ನಡೆದಿದೆ ಅಷ್ಟೇ. ಇನ್ನೊಂದು 8 ತಿಂಗಳಲ್ಲಿ ಚುನಾವಣೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ತಗೊಂಡ್ಬಂದಿದ್ದಾರೆ. 2 ವರ್ಷದಿಂದ ಇಲ್ಲೇನು ಚುನಾವಣೆ ಇರಲಿಲ್ಲ, ಬೇಕಿರಲಿಲ್ಲ, ಅದಕ್ಕೆ ಅವ್ರು ತರಲಿಲ್ಲ, ಅದಷ್ಟೇ. ಅದು ಬಿಟ್ಟು ಇವಾಗ ಸತ್ಯಪ್ರಕಾಶ್ ಅವರು ಬಿಜೆಪಿಯಲ್ಲಿ ಯಾರು CM ಕ್ಯಾಂಡಿಡೇಟ್ ಅನ್ನೋದೇ ಅವ್ರು ತುಂಬಾ ಇಂಟ್ರೆಸ್ಟ್ ಆಗಿದೆ. ಕಾಂಗ್ರೆಸ್ ಅಲ್ಲಿ ಯಾರು CM ಕ್ಯಾಂಡಿಡೇಟ್ ಯಾರ ನೇತೃತ್ವದಲ್ಲಿ ಬರ್ತಾರೆ ಅವ್ರು ಹೇಳಿ ಅವ್ರು ಬೇಕಂತಂದ್ರೆ ಅಲ್ಲಿ ಅವರಲ್ಲಿ ಗೊಂದಲಗಳು ಸಾಕಷ್ಟು ಇದಾವೆ. ಅವರಲ್ಲಿ 8-10 ಜನ ಶುರು ಆಗ್ಬಿಟ್ಟಿದ್ದಾರೆ. ಮುಂಚೆ ಸಿದ್ದರಾಮಯ್ಯ DKC ಇಬ್ಬರೇ ಇದ್ರು, ಇನ್ನೊಂದು 4-5 ಜನ ರೆಡಿ ಆಗಿದ್ದಾರೆ. ಇವಾಗ ಅವ್ರ ಹೆಸರುಗಳು ಮಾತಾಡೋದು ಬೇಡ. ಇವಾಗ ಇನ್ನೊಂದು ಡಿಬೇಟ್ ಇದು ಒಂದು 8 ತಿಂಗಳಲ್ಲಿ ಇರೋ ಚುನಾವಣೆಗೋಸ್ಕರ ಒಂದು ನಿರ್ಧಾರ ಮಾಡಿದ್ದಾರೆ ಅಷ್ಟೇ. ಯಾವಾಗ್ಲೂ ಒಂದು ರಾಷ್ಟ್ರೀಯ ಪಕ್ಷ ಆಗಿ ಬಿಜೆಪಿ ಯಾವಾಗ್ಲೂ ಎಲೆಕ್ಷನ್ ಮೋಡಲ್ ಇದ್ದೇ ಇರುತ್ತೆ ಪಕ್ಷ. ಏನಂತಂದ್ರೆ ಅವು ಈ ನೆಕ್ಸ್ಟ್ ಬರೋ ಚುನಾವಣೆಗಳಲ್ಲಿ ಯಾವ ರಾಜ್ಯಗಳಲ್ಲಿ ಚುನಾವಣೆ ಬರ್ತೀವಿ ಅದಕ್ಕೋಸ್ಕರ ಸ್ಥಾನ ಕೊಡ್ತಾರೆ. ಯಡಿಯೂರಪ್ಪನವ್ರಿಗೂ ಸ್ಥಾನ ಕೊಟ್ಟಿದ್ದಾರೆ ಅಷ್ಟೇ ಬಿಟ್ರೆ ಇನ್ನೇನು ವ್ಯಾಖ್ಯಾನ ಇಲ್ಲ ಇದರಲ್ಲಿ. ವಿಜಯ್ ಅವರೇ, ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮದೇ ಪಕ್ಷದ BL ಸಂತೋಷ್ ಅವರು ಕುಟುಂಬ ರಾಜಕಾರಣಕ್ಕೆ ಅವಕಾಶ ಕೊಡೋದಿಲ್ಲ, ಇರುವಂತಹ ಕಾರ್ಯಕರ್ತರಿಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನವನ್ನು ಕಲ್ಪಿಸಲಾಗತ್ತೆ, ಟಿಕೆಟ್ಗಳನ್ನು ಕೊಡ್ಲಾಗತ್ತೆ ಅನ್ನುವಂತಹ ಮಾತುಗಳನ್ನು ಹೇಳಿದ ನೆನಪು. ಅದು ಆ ವಿಚಾರಕ್ಕೂ ಕೂಡ ನಾವು ಚರ್ಚೆ ಮಾಡಿದ್ವಿ ಆಯ್ತಾ. ಹಾಗಾದ್ರೆ ಏಜ್ ಆದವ್ರು ಏನು ನಾಯಕರು ಇಲ್ವಾ? ಈ ಹಿಂದಿನ ದಿನಗಳಲ್ಲಿ ಇರ್ಲಿಲ್ವಾ? ಬಿಜೆಪಿಯಲ್ಲಿ ಇರ್ಲಿಲ್ವಾ? ಮುಂದಿನ ದಿನಗಳಲ್ಲಿ ಇರಲ್ವಾ? ಮೋದಿಗೆ ವಯಸ್ಸಾಗಲ್ವಾ? ಹೀಗೆ ಅನೇಕ ಆಯಾಮದಲ್ಲಿ ಚರ್ಚೆ ಆಗಿತ್ತು. ಈಗ BS ಯಡಿಯೂರಪ್ಪನವರಿಗೆ ಉನ್ನತ ಸ್ಥಾನಮಾನ ಕೊಟ್ಟಿದ್ದೀರಿ. ಹಾಗಾದ್ರೆ ಅವರ ಸ್ಥಾನಕ್ಕೆ, ಅವರು ಪ್ರತಿನಿಧಿಸಿದಂತಹ ಕ್ಷೇತ್ರಕ್ಕೆ ಟಿಕೆಟ್ ಯಾರಿಗೆ ಕೊಡ್ತೀರಿ? ಕುಟುಂಬ ರಾಜಕಾರಣನ ಬೆಂಬಲಿಸಲ್ಲ ಅಂತೀರಿ, ಹಾಗಾದ್ರೆ ಅವ್ರ ಕುಟುಂಬದವ್ರನ್ನ ಕೈ ಬಿಡ್ತೀರಾ ಹೆಂಗೆ? ಪಕ್ಷ ತೀರ್ಮಾನ ಮಾಡುತ್ತೆ. ಅವ್ರ ಪ್ರತಿನಿಧಿಸಿದ ಸ್ಥಾನ ಯಾರಿಗೆ ಕೊಡ್ಬೇಕು ಅಂತ ಪಕ್ಷ ತೀರ್ಮಾನ ಮಾಡುತ್ತೆ. ಟೈಮ್ ಬಂದುವಾಗ ಡಿಸೈಡ್ ಮಾಡ್ತೀವಿ. ಸೊ ಈಗ ಈಗ ಅದ್ರ ಬಗ್ಗೆ ಏನು ಮಾಡ್ತಾ ಇಲ್ಲ. ಪಕ್ಷ ವಿಲ್ ಡಿಸೈಡ್ ಆ ಸ್ಥಾನ ಯಾರಿಗೆ ಹೋಗ್ಬೇಕು ಅನ್ನೋದು ಪಕ್ಷ ವಿಲ್ ಡಿಸೈಡ್. ಓಕೆ ಹೇಳಿ ಸತ್ಯಪ್ರಕಾಶ್ ಅವರು ಹೇಳಿ. ಈಗ ನೋಡಿ, ನಮ್ಮ A ಟೀಮು B ಟೀಮು ಇಬ್ರು ಒಂದೇ ಪ್ರಶ್ನೆ ಕೇಳಿದ್ರು. ಆಯ್ತು, ಅವರ ಮುಖ್ಯಮಂತ್ರಿ ಕೇಳ್ತಾ ಇದಾರಲ್ಲ, ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ನಾವು ವೆರಿ ಕ್ಲಿಯರ್ಲಿ ಹೇಳಿದೀವಿ. ನಾವು ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತಾ ಇದೀವಿ ಅಂತ. ನಮ್ಮಲ್ಲಿ ಅವ್ರ ಮಾತು ಹೇಳಿದಾಗ ಒಪ್ಪಲ್ಲ ನೀವು. ಅವ್ರ ಮಾತು ಹೇಳಿದ್ರೆ ಒಪ್ಪಲ್ಲ, ನೀವು ಮಾತ್ರ ಸಾಮೂಹಿಕ ನಿಮ್ಮ ಮಾತನ್ನ ಎಲ್ಲರೂ ಒಪ್ಪಬೇಕಾ? ಒಂದ್ ನಿಮಿಷ ಇರ್ರಿ. ಸಮರ್ಥನೆ ಮಾಡೋದಕ್ಕೆ ಅಂತಾನೆ ಅಲ್ಲಿ ದಿಟ್ಟತನದಿಂದ ಕಾದ್ಕೊಂಡು ಕೂತಿದ್ದಾರೆ ವಿಜಯ್ ಅವರು. ನೀವ್ ಯಾಕೆ ಅವ್ರ ಕೆಲಸ ಮಾಡ್ತಾ ಇದ್ದೀರಿ? ಶಿಲ್ಪ ಅವರೇ, ನಾನು ಒಂದು ಒಳ್ಳೆ ಗಿಮಿ 1 or 2 ನೋಡಿ. ಆಮ್ ಆದ್ಮಿ ಪಕ್ಷ ಆಮೇಲೆ ಬಿಜೆಪಿ ಒಂದೇ ನಾಣ್ಯದ 2 ಮುಖಗಳು. ಇವತ್ತುವರೆಗೂ ದೆಹಲಿಯಲ್ಲಿ 70 ಜನ MLAಗಳಲ್ಲಿ 62 ಜನ ನಾವಿದ್ದೀವಿ, ನಾವು ಸರ್ಕಾರ ನಡೆಸ್ತೀವಿ. ನಾವ್ ಯಾಕೆ B ಟೀಮ್ ಆಗೋಣ? 8 ಜನ MLAಗಳು ಅವರಿದ್ದಾರೆ, 62 ಜನ MLAಗಳು ನಾವಿದ್ದೀವಿ. ಪಂಜಾಬ್ನಲ್ಲಿ ನಾವು ಸರ್ಕಾರ ನಡೆಸ್ತೀವಿ, ಬಿಜೆಪಿ B ಟೀಮ್ ನಾವ್ ಯಾಕೆ ಆಗೋಣ? ಏನ್ ಮಾತಾಡ್ತಿದ್ದೀರಾ ನೀವು? ಎಲ್ಲಾ ರಾಜ್ಯಗಳಲ್ಲೂ ಅಲ್ಲಿನ ರೀಜನಲ್ ಪಕ್ಷಗಳ BC ಟೀಮ್ ಆಗೋಗ್ಬಿಟ್ಟಿದ್ದಾರೆ ನೀವು ಈಗಾಗಲೇ. ಯಾವುದೇ ಒಂದು ರಾಜ್ಯ ತಗೊಳ್ಳಿ, ಎಲ್ಲ ಅಲ್ಲಿನ ರೀಜನಲ್ ಪಾರ್ಟೀಸ್ B ಟೀಮ್ ನೀವಾಗಿದ್ದೀರಾ. ಎಲ್ಲೆಲ್ಲಿ ಬಿಜೆಪಿ ಅದನ್ನೇ ಕೇಳ್ತಾ ಇದ್ದೀನಿ ಸತ್ಯಪ್ರಕಾಶ್ ಅವರೇ. ಇಷ್ಟು ದಿನ ಕಾಂಗ್ರೆಸ್ JDS ಒಂದ್ ನಿಮಿಷ ಸರ್ ಬಿಜೆಪಿನ B ಟೀಮ್ ಅಂತಿದ್ರಿ, ಸಾರಿ JDS ನ B ಟೀಮ್ ಅಂತಿದ್ರಿ, ಈಗ AAP ನ B ಟೀಮ್ ಅಂತಿದ್ರಿ. ಯಾವ ಆಧಾರ? ಜಸ್ಟ್ ಸಿಂಪಲ್ ಆಗಿ ಹೇಳ್ಬಿಡಿ. ಹೇಳ್ತೀನಿ ನೋಡಿ, ಹೇಗೆ JDS B ಟೀಮು, ಹೇಗೆ ಆಪ್ B ಟೀಮ್. JDS ವಕ್ತಾರ ಇಲ್ಲ, ಅವ್ರ ಬಗ್ಗೆ ಮಾತಾಡೋದು ಆಮೇಲೆ ಮಾತಾಡ್ತೀನಿ. ಫಸ್ಟ್ ಆಪ್ ಬಗ್ಗೆ ಮಾತಾಡ್ತೀನಿ. ಇವ್ರು ನೋಡಿ, ಯಾವತ್ತು ಬಿಜೆಪಿನ ಸೈದ್ಧಾಂತಿಕವಾಗಿ ಇವರು ಹೋರಾಟ ಮಾಡಲ್ಲ ಅವ್ರ ವಿರುದ್ಧ. ಅವ್ರ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡ್ತಿರೋದು ನಾವೇನೆ. ನೀವೇನಾದ್ರೂ ಅವ್ರ ಭ್ರಷ್ಟಾಚಾರದ ಬಗ್ಗೆ ದನಿ ಎತ್ತದ್ರ? ಯಡಿಯೂರಪ್ಪನವ್ರು ಭ್ರಷ್ಟಾಚಾರ ಮಾಡಿದ್ರು ಪರವಾಗಿಲ್ಲ ಅಂತ ಈಗ ಹೇಳಿದ್ರೆ ನೀವು. ನಾವೇ ದನಿ ಎತ್ತಾ ಇರೋದು, ಯಾರು ದನಿ ಎತ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಆಗ್ತಾ ಇರೋ ಬಗ್ಗೆ ಇವ್ರ ಸ್ಟ್ಯಾಂಡ್ ಇಲ್ಲ. ಅವ್ರ ಜೊತೆ ನೋಡಿ ಸ್ವಾಮಿ, ನೀವು ಅಷ್ಟೇ, ಬಿಜೆಪಿನವರು ಅಷ್ಟೇ, ಎಲ್ಲಾರ್ನು ಒಂದು ಕೋಮು ಬಗ್ಗೆ ನಿಂತ್ಕೋಬೇಕು ಅಂತ ಯೋಚನೆ ಮಾಡ್ತೀರಾ. ನಾವು ನಿಮ್ಮ ಡಿಬೇಟ್ ಬರಲ್ಲ. ನಾವು ನಮ್ಮ ಡಿಬೇಟ್ ಅಭಿವೃದ್ಧಿ ಪರವಾದ ಅಷ್ಟೇ. ವಿ ಡೋಂಟ್ ಗೋ ಆನ್ ಕಮ್ಯುನಲ್ ಲೈನ್ಸ್. ಯಾವ ಕೇಜ್ರಿವಾಲ್ ಡೆಲ್ಲಿಯಲ್ಲಿ ಯಾವ ಸ್ಲೋಗನ್ ಇಟ್ಕೊಂಡು ಹೋಗಿದ್ರು ಗೊತ್ತಾ ನಿಮ್ಗೆ? ಡೆಲ್ಲಿ ಮೇ ಮೋದಿ, ಡೆಲ್ಲಿ ಮೇ ಮೋದಿ,
ಈ ಸ್ಟೇಟ್ ಎಲೆಕ್ಷನ್ ಅಲ್ಲಿ ಕೇಜ್ರಿವಾಲ್ ಅಂತ ಹೇಳಿದ್ದ ನಿಮ್ಮ ಕೇಜ್ರಿವಾಲ್ ನಾನಲ್ಲ ಅಲ್ವಾ? ನೀವು ಹೇಳಿ, And ನೀವು we have ನಿಮ್ seen ಇಷ್ಟ what ಬಂದ is- ನೀವು what is ಮಾತಾಡ್ತಿದ್ದೀರಾ being ಅಷ್ಟೇ stand. ಹೊರತು ನೀವು ವಾಸ್ತವಗಳು ಎಲ್ಲ ಮಾತಾಡ್ರಿ ಜನ ಸ್ವಾಮಿ. ಹ್ಯಾಂಡ್ ಇನ್ ಗ್ಲೋವ್ ಆಗಿದ್ದೀರಾ ನೀವು ಬಿಜೆಪಿ ಪಕ್ಷದಲ್ಲಿ. ಕರ್ನಾಟಕದಲ್ಲಿ ನೀವು ಬಿಜೆಪಿ ಪಕ್ಷದ ವಿರುದ್ಧ ಹೋಲಿ ಬಿಡಿ, ನಾವು ಒಂದು ನಮ್ಗೆ ಸೈದ್ಧಾಂತಿಕ ನೀವಂತೂ ಎಲ್ಲೋ ಹೋರಾಟ ಯಾವುದೇ ಒಂದು ಟೀಮ್ ಇಲ್ಲ, ತೋರಿಸ್ಬಿಡಿ. ನಮ್ಮನ್ನಾದ್ರೂ ಒಂದು ಟೀಮ್ ಅಂತ ಒಂದು- ಗುರುತಿಸಿದ್ದೀರಾ. ಒಂದು ಸೈದ್ಧಾಂತಿಕ ಹೋರಾಟ ಆಪಿಂದ ಒಂದು ಸೈದ್ಧಾಂತಿಕ ಹೋರಾಟ ತೋರಿಸ್ಬಿಡಿ ನೀವು. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರೋ ಏಕೈಕ ಪಕ್ಷ ಆಮ್ ಆದ್ಮಿ ಪಕ್ಷ. ನೀವು 2 ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ನಡೀತಿದೆ. ಭ್ರಷ್ಟಾಚಾರ ಇಲ್ದಿರ 8 ವರ್ಷದಿಂದ ಆಡಳಿತ ಡೆಲ್ಲಿಯಲ್ಲಿ ಕೊಟ್ಟಿದ್ದೀವಿ. ಏನಾದ್ರೂ ಒಂದು ಉದಾಹರಣೆ ಕೊಡಿ, ನಾವು ಭ್ರಷ್ಟಾಚಾರ ಮಾಡ್ತಾ ಇದೀವಿ ಅಂತ ಹೇಳಿ. ಇಡೀ ದೇಶಕ್ಕೆ ನಮ್ಮ ಯೋಜನೆಗಳು ಮಾದರಿ ಆಗಿದಾವೆ. ಈಗ ಆಯ್ತು, ಫೈನಲ್ ಆಗಿ ಪಾಯಿಂಟಿಗೆ ಬರೋಣ. ಯಡಿಯೂರಪ್ಪನವರ ವಿಚಾರ ಚರ್ಚೆ ಆಗ್ತಾ ಇದೆ ಆಯ್ತಾ. ಒಬ್ಬ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ನೀಡಿ ಹೊಸ ಗೇಮ್ ಮಾಡ್ತಾ ಇದೆಯಾ ಬಿಜೆಪಿ ಅನ್ನೋದಿದೆ ಆಯ್ತಾ. ಸೊ BS ಯಡಿಯೂರಪ್ಪನವ್ರಿಗೆ ಲಾಭ ಆಗತ್ತಾ ವೈಯಕ್ತಿಕವಾಗಿ ಅಥವಾ ಕಂಪ್ಲೀಟ್ ಆಗಿ ಬಿಜೆಪಿ ಇದರ ಲಾಭ ಪಡೆದುಕೊಳ್ಳುತ್ತೆ? ಹೀಗೆ ಅನೇಕ ಆಯಾಮಗಳಿದೆ. ಈಗ ಚುನಾವಣೆ ಸಂದರ್ಭದಲ್ಲೇ ಯಾಕೆ ಅನ್ನೋ ಪ್ರಶ್ನೆ ಕೇಳಿದೆ, ಅದಕ್ಕೆ ನೋ ಕಮೆಂಟ್ಸ್ ಅಂದ್ಬಿಟ್ರು ವಿಜಯ್ ಆಯ್ತಾ. ಸೊ ಹಾಗಾಗಿ ಈಗ ಅದ್ರ ಜೊತೆಗೆ ಆವಾಗಲೇ ಕೊಡುವ ಈಗ BL ಸಂತೋಷ್ ಅವರು ಮತ್ತೆ BS ಯಡಿಯೂರಪ್ಪನವರು, ಸೊ ಇವರಿಬ್ಬರ ಕಾಂಬಿನೇಷನ್ ಹೇಗೆ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ರಾಜ್ಯದ ಮಟ್ಟಕ್ಕೆ ಅಂತ ವಿಜಯ್ ಅವರೇ? ನೋಡಿ, BL ಸಂತೋಷ್ ಹೌದು ಕರ್ನಾಟಕದವರನ್ನೇ, ಯಡಿಯೂರಪ್ಪನವರು ಕರ್ನಾಟಕದವರನ್ನೇ. ಅವ್ರ ಅದೇ ಇಬ್ಬರು ಕನ್ನಡಿಗರಿಗೆ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿದೆ. ಸ್ಥಾನ ಸಿಕ್ಕಿದೆ ಆಯ್ತಾ. ಇದು ಕರ್ನಾಟಕ ಹಿತದೃಷ್ಟಿಯಿಂದನೇ ಆಗಿರುವಂತ ಇಬ್ರು ಸ್ಥಾನ. ಇದು ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಬೆಳವಣಿಗೆ ಬರುತ್ತೆ, ಆನೆ ಬಲ ಬಂದಂಗಾಗಿದೆ. ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು ಆಮೇಲೆ ಕಾರ್ಯ ಮಾಡೋ ವೈಖರಿ ಇದು ಜಾಸ್ತಿ ಆಗುತ್ತೆ, ಹುಮ್ಮಸ್ ಜಾಸ್ತಿ ಆಗುತ್ತೆ, ಆನೆ ಬಲ ಬಂದಂಗಾಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಕಾರ್ಯಕರ್ತರಲ್ಲಿ ಹುಮ್ಮಸ್ ಜಾಸ್ತಿ ಆಗುತ್ತೆ ಅಂತನಾ? ಇಷ್ಟು ದಿನ ಯಾಕೆ ಕರ್ನಾಟಕ ನೆನಪಾಗ್ಲಿಲ್ಲ ಹಂಗಾರೆ? ಯಾರಿಗೆ ಅಲ್ಲ, ಈಗ ಕರ್ನಾಟಕಕ್ಕೆ ಇಬ್ಬರಿಗೆ ಸ್ಥಾನ ಕೊಟ್ಟಿದಾರಲ್ಲ ಸಂಸದೀಯ ಮಂಡಳಿಯಲ್ಲಿ. ಸೊ ಈಗ ಈ ಒಂದು ಸ್ಥಾನಮಾನವನ್ನ ಈ ಹಿಂದೆ ಕೂಡ ಕೊಡಬಹುದಾಗಿತ್ತಲ್ಲ? ಓಕೆ, ಒಂದ್ ಪ್ರಶ್ನೆ ಕೇಳಿಸ್ತೀನಿ. ಇವಾಗ 6 ತಿಂಗಳು ಕೊಟ್ಟಿದ್ರೆ ನಿಮ್ದು ಏನ್ ಇದಾಗಿರುತ್ತೆ? ನಿಮ್ಗೆ ಏನ್ ಎಲೆಕ್ಷನ್ ಇರ್ಲಿಲ್ವಲ್ಲ ಅವಾಗ, ನಿಮಗೂ ಏನು ಲಾಭ ಇರ್ಲಿಲ್ಲ. ಓಕೆ, ಫೈನ್. ಸತ್ಯಪ್ರಕಾಶ್ ಅವರು ಫೈನಲ್ ಆಗಿ ಏನ್ ಹೇಳ್ತೀರಿ? ಚರ್ಚೆ ಅಂತಿಮ ಹಂತದಲ್ಲಿದ್ದೀವಿ. ಯಾಕಂತಂದ್ರೆ ಯಾಕೋ ಇವತ್ತು ವಿಜಯ್ ಅವರು ತುಂಬಾ ಹಾರಿಕೆ ಉತ್ತರ ಕೊಡ್ತಿದ್ದಾರೆ, ಕೆಲವುದಕ್ಕಂತೂ ನೋ ಕಮೆಂಟ್ಸ್ ಅಂತಿದ್ದಾರೆ. ಉತ್ತರ ಇಲ್ವಾ, ಪ್ರಶ್ನೆಗೆ ಉತ್ತರ ಇಲ್ವಾ, ಅಥವಾ ಉತ್ತರ ಕೊಡೋದಕ್ಕೆ ಇಷ್ಟ ಇಲ್ವಾ, ಅಥವಾ ಇಲ್ಲಿ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಇರ್ಲಿ, ಫೈನ್. ಸತ್ಯಪ್ರಕಾಶ್ ಅವರು ಫೈನಲ್ ಆಗಿ ಏನ್ ಹೇಳ್ತೀರಿ? ಒಂದ್ ನಿಮಿಷ. ಎಸ್, ಸ್ಟಾಪ್ ಮಾಡಿಸಿ ಮೇಡಮ್. ಹೇಳಿ ಸರ್, ಹೇಳಿ. ನೋಡಿ, ಅವ್ರು ಯಾರನ್ನ ತಗೊಳ್ಳಿ, ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲ ತಗೊಳ್ಳಿ, ಏನನ್ನ ತಗೊಳ್ಳಿ, ಒಂದಂತೂ ನಿಜ, ಕರ್ನಾಟಕದ ಜನ ಇದು ಕಣ್ಣೊರೆಸೋ ತಂತ್ರಕ್ಕೆ ಬೀಳಲ್ಲ. ಲಿಂಗಾಯತ್ ಸ್ವಾಮೀಜಿಗಳು, ಮಠಗಳು ಇದನ್ನೆಲ್ಲ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಬಿಜೆಪಿ ಯಡಿಯೂರಪ್ಪಗೆ ಮಾಡಿರೋ ಅನ್ಯಾಯ ಹಾಗೂ ಅವ್ರನ್ನ ಒಂದು ನ್ಯಾಪ್ಕಿನ್ ತರ ಯೂಸ್ ಅಂಡ್ ಥ್ರೋ ಏನ್ ಮಾಡಿದ್ದಾರೆ ಅದರ ವಿರುದ್ಧ ಇಡೀ ಲಿಂಗಾಯತ್ ಸಮುದಾಯ ಎದ್ದು ನಿಲ್ಲುತ್ತೆ. ಇದು BL ಸಂತೋಷಿನ ಕುತಂತ್ರ. ಯಾಕಂದ್ರೆ BL ಸಂತೋಷ್ ಗೊತ್ತು, ಎಲ್ಲಿವರೆಗೂ ಯಡಿಯೂರಪ್ಪ ಅವ್ರು ಸ್ಟೇಟ್ ಅಲ್ಲಿ ಇರ್ತಾರೋ ಅವ್ರು ಬೇಳೆ ಬೇಯಲ್ಲ. BL ಸಂತೋಷನ ಸ್ಥಿತಿ ಹೆಂಗಿದೆ ಅಂದ್ರೆ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಫೈನ್ ಸರ್, ಫೈನ್. ಟೈಮ್ ಇಲ್ಲ. ಎಸ್, ವಿಜಯ್ ಅವರ ಕ್ವಿಕ್ ಆಗಿ ಏನ್ ಹೇಳ್ತೀರಿ? ತಕ್ಕ ಪಾಠ ಬಿಜೆಪಿಗೆ ಕಲಿಸ್ತಾರೆ ಅನ್ನೋದು ನನ್ನ. ಇವತ್ತಿನ ದಿವಸ ಯಡಿಯೂರಪ್ಪನವರ ಈ ಉನ್ನತ ಸ್ಥಾನ ಕೊಟ್ಟಿರೋದು ಆಮೇಲೆ ಸಂತೋಷ್ ಅವರನ್ನು ಇಬ್ಬರನ್ನು ಆ ಸಂಸದೀಯ ಮಂಡಳಿಗೆ ನೇಮಕ ಮಾಡಿರೋದು ನಮ್ಮ ಕಾರ್ಯಕರ್ತರಿಗೆ, ಪಕ್ಷಕ್ಕೆ, ರಾಜ್ಯಕ್ಕೆ ಬಲ ಬಂದಂತಾಗಿದೆ. 2023 ಚುನಾವಣೆ ಬಿಜೆಪಿ ಮತ್ತೆ ಸರ್ಕಾರ ಗೊತ್ತು ಸರ್. ಚುನಾವಣೆ ನಿಮ್ಮ ದೃಷ್ಟಿಕೋನ ಇರೋದೇ ಚುನಾವಣೆ. ಎಸ್ ಕೇಶವ್ ಫೈನಲ್ ಆಗಿ ಏನ್ ಹೇಳ್ತೀರಿ? ಎಸ್, ಥ್ಯಾಂಕ್ ಯು. ಆಯ್ತು ವಿಜಯ್ ಅವರೇ, ನೋಡಿ ಈಗ ಫೈನ್. ಏನಂತಂದ್ರೆ ಇನ್ನು 8 ತಿಂಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಬರ್ತಾ ಇದೆ. ಬಿಜೆಪಿಯಲ್ಲಿ ಅವ್ರ ಅಸ್ತಿತ್ವ ಕಳ್ಕೊಂಡಿದೆ, ಜನಮನದಲ್ಲಿ ಅವ್ರ ಹೆಸರಿಲ್ಲ, ನೆಲೆ ಕಳ್ಕೊಂಡಿದ್ದಾರೆ. ಚುನಾವಣೆಯಲ್ಲಿ ಸೋಲು ನಿಚ್ಚಳವಾಗಿದೆ. ಆ ಸೋಲು ತಪ್ಪಿಸ್ಕೊಳ್ಳಿಕ್ಕೆ ಏನೇನು ಸಾಧ್ಯವಾಗುತ್ತೋ ಅಂತ ಹೇಳ್ಬಿಟ್ಟು ಭಾಳಷ್ಟು ಯೋಜನೆಗಳು ಹಾಕ್ಕೊಳ್ತಿದ್ದಾರೆ. ಅಂಥ ಒಂದು ಯೋಜನೆಗಳಲ್ಲಿ ಯಡಿಯೂರಪ್ಪನವ್ರನ್ನ ಇವಾಗ ಅಲ್ಲಿ ಇಟ್ಕೊಂಡಿರೋದು ಅದೊಂದು ಯೋಜನೆ ಒಂದು ಭಾಗ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ವ್ಯಾಖ್ಯಾನ ಇಲ್ಲ. ಓಕೆ, ಎಸ್, ಥ್ಯಾಂಕ್ ಯು ಕೇಶವ್ ಅವರೇ, ವಿಜಯ್ ಅವರೇ, ಸತ್ಯಪ್ರಕಾಶ್, 3 ಜನಕ್ಕೂ ಕೂಡ ಧನ್ಯವಾದಗಳು ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಇನ್ನು ಮುಂದಿನ ದಿನಗಳಲ್ಲಿ ರಾಜಾ ಹುಲಿ ನೇತೃತ್ವದಲ್ಲಿ ಈಗಾಗಲೇ ಪಾದಯಾತ್ರೆಯನ್ನ ಮಾಡೋದಕ್ಕೂ ಕೂಡ, ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ಸಂಚಾರ ಮಾಡೋದಕ್ಕೂ ಕೂಡ ಒಂದು ಪ್ಲಾನಿಂಗ್ ನಡೀತಾ ಇದೆ. ಪಕ್ಷ ಬಲವರ್ಧನೆ ಮಾಡಬೇಕು ಅಂತಂದ್ರೆ ಅದು
BS ಯಡಿಯೂರಪ್ಪನವರ ನೇತೃತ್ವದಲ್ಲೇನೆ ಇವರು ಹೇಳೋ ಪ್ರಕಾರ ಮಾರ್ಗದರ್ಶನದಲ್ಲೇ ಹೋಗಬೇಕಾಗತ್ತೆ. ಇಲ್ಲ ಅಂತಂದ್ರೆ ಬಿಜೆಪಿಗೆ ತುಂಬಾ ಕಷ್ಟದ ಕಾಲ ಅಂತೂ ಇದ್ದೇ ಇದೆ. ಸೊ ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೇನೆ ಈಗ ಬಿಜೆಪಿ ಮತ್ತೆ BS ಯಡಿಯೂರಪ್ಪನವರಿಗೆ ಮಣೆ ಹಾಕ್ತಾ ಇದೆ. ಸೊ ಅವರ ಮಾರ್ಗದರ್ಶನದಲ್ಲೇ ಹೋಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗತ್ತೆ, BS ಯಡಿಯೂರಪ್ಪನವರ ಕೈ ಯಾವ ರೀತಿಯಾಗಿ ಮೇಲುಗೈ ಸಾಧಿಸುತ್ತೆ, ಇದೆಲ್ಲವನ್ನು ಕೂಡ ಕಾದು ನೋಡಬೇಕು ಅಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.